ಆನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ, ಹಲವಾರು ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಬಹಳ ವಿಶೇಷವಾದ ದಿನ, ಶನಿವಾರ ಇಂದು. ಜೊತೆಗೆ ಏನಾದ್ರೂ ಒಂದು ಮುದ್ರೆಯನ್ನ ಹೊತ್ತು ಬಂದಿರ್ತೀರಾ ಅಂತ ಗೊತ್ತು. ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಮೊದಲಿಗೆ ಇವತ್ತು ಅತಿ ಮುಖ್ಯವಾಗಿ ಒಂದು ವಿಶೇಷವಾದಂತ ಮನೆ ಮದ್ದು ತಿಳಿಸ್ಕೊಡ್ತೇನೆ, ಬೊಗಡ ಅನ್ನತಕ್ಕಂಥದ್ದು. ಅದ್ರ ಪೂರ್ತಿ ಹೆಸರು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದರ ಒಂದು ಅತಿ ದೊಡ್ಡ ಉಪಯೋಗ ಅಂದ್ರೆ, ಈ ಮೆದುಳಿನ ಸಮಸ್ಯೆಗಳಿಂದ, ದೌರ್ಬಲ್ಯದಿಂದ ಬಳಲ್ತಿರ್ತಕ್ಕಂಥವರಿಗೆ, ಏನೋ ಮೈಂಡ್ಗೆ ಶಾಕ್ ಹೊಡೆದು ಬಿಟ್ಟಿದೆ ಅಂತೆ, ಮೈಂಡ್ ಪವರ್ ಇಲ್ಲ ಅಂತೆ, ಆ ಒಂದು ಸ್ಟೆಬಿಲಿಟಿ ಇಲ್ಲ, ಒಂದು ಗಮ್ಯ, ಒಂದು ದಾರಿ, ಒಂದು ಬುದ್ಧಿ, ಒಂದು ನೇರವಂತಿಕೆ, ಒಂದು ಸಿಸ್ಟಮ್ ಲೈಫ್ ಅಪ್ರೋಚ್ ಅನ್ನೋದು ಎಲ್ಲೋ ಇಲ್ಲ, ಮಕ್ಕಳೆಲ್ಲೋ ದೌರ್ಬಲ್ಯವಾಗಿದ್ದಾರೆ, ನನ್ನ ಯಜಮಾನರು ಅಷ್ಟು ಒಂದು ಶಕ್ತಿಯುತವಾಗಿಲ್ಲ, ದೇಹದಲ್ಲೂ ನಿಶಕ್ತಿ ಅನ್ನತಕ್ಕಂಥ ಭಾವ ಇರ್ತಕ್ಕಂಥವ್ರಿಗೆ ಇವತ್ತೊಂದು ಅಂತ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ಚೂರ್ಣದ ಬಗ್ಗೆ, ಬೊಂಡ, ಬೊಗಳ, ಕಂಜ, ಮಾಗಿಲಂ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಕಂಜದ ಇನ್ನೊಂದು ವಿಶೇಷ ಇದೆ. ಹೃದಯ ಸ್ತಂಭನ, ಆಗಾಗ ಸ್ಟ್ರೋಕ್ ಹೊಡೆಯುತ್ತೆ ಸರ್, ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಅನ್ನತಕ್ಕಂಥವ್ರು ಕೂಡ ಇದರ ಒಂದು ವಿಶೇಷವಾದಂಥ ಮನೆ ಮದ್ದಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಇವತ್ತೊಂದು ನವಿಲು ಮುದ್ರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನವಿಲು ಮುದ್ರೆ ಇದು ಯಾವುದಪ್ಪ? ಖಂಡಿತ ಟೌನ್ ಹಾಲ್ಗೆ ಬಂದಿರೋರಿಗೆ ಹಿಂದಿನ ವಾರ ಆ ಟೌನ್ ಹಾಲ್ಗೆ ಬಂದಿದ್ದಾಗ ಒಂದು ವಿಶೇಷವಾದಂಥ ಮುದ್ರೆ ಹೇಳ್ಕೊಟ್ಟಿದ್ದೆ. ಆ ನವಿಲು ಮುದ್ರೆ, ಈ ಕುತ್ತಿಗೆ ನೋವು, ಭುಜದ ನೋವು, ಇವತ್ತು 10ರಲ್ಲಿ 7 ಜನಕ್ಕೆ ಸರ್ವೈವಿಕಲ್ ಆಫ್ ಸ್ಪಾಂಡಿಯೋಸಿಸ್ ಪ್ರಾಬ್ಲಮ್ ಖಂಡಿತ ಬರಲೇಬೇಕು. ಯಾಕೆ ಗೊತ್ತಾ? ತುಂಬ ಒತ್ತಡ ಹಾಕಿರ್ಬೇಕು, ಹೀಗಿರ್ಬೇಕು, ಕಾರ್ ಬೇಕು, ಮನೆ ಬೇಕು, 10 ಉಂಗುರ ಬೇಕು, ಇಲ್ಲೊಂದು 10 ಉಂಗುರ ಬೇಕು, ಇಲ್ಲೊಂದು 10 ಚೈನ್ ಬೇಕು, ಇಲ್ಲೊಂದು 10 ಕಡ್ಗ, ಕಿರೀಟ ಒಂದು ಬೇಕು, ನವರತ್ನ ಹಾರ ಬೇಕು, ಕಂಠಿ ಹಾರ ಬೇಕು, ಡಾಬ್ ಬೇಕು, ಕುಚ್ಚು ಬೇಕು, ಈ ಥರದ್ದೆಲ್ಲ ಅನ್ಕೊಂಡು ಓಡೋಕೋದ್ರೆ ಇನ್ನೇನಾಗುತ್ತೆ? ಯಾರಾದರೂ ಎಲ್ಲಿಯಾದರೂ ಅದನ್ನು ತಗೊಂಡೋಗಿರ್ತಕ್ಕಂಥದ್ದು ಕೇಳಿದ್ದೀರಾ? ಖಂಡಿತ ಇಲ್ಲ. ಬರೋವಾಗ ತಗೊಂಡು ಬಂದಿದ್ರೆ ಅದೂ ಇಲ್ಲ. ಆದರೂ ಮನುಷ್ಯನಿಗೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನತಕ್ಕಂಥದ್ದು ಅನ್ನಿಸ್ತಾನೇ ಇರುತ್ತೆ. ಅವುಗಳ ಒಂದು ಭರಾಟೆನಲ್ಲಿ ಓಡೋಕೆ ಹೋಗಿ ಆ ಒಂದು ಒತ್ತಡಕ್ಕೆ ಒಳಗಾಗಿ ನರದೌರ್ಬಲ್ಯ ಸಮಸ್ಯೆಗಳು ಶುರುವಾಗುತ್ತೆ. ಆಗಲೇ ಹೇಳ್ತಿದ್ದೆ, ಒಂದು ಮನೆ ಮದ್ದು, ಅದು ಕೂಡ ಒಂದು ವಿಶೇಷ. ನರದೌರ್ಬಲ್ಯ, ಮೆದುಳಿನ ದೌರ್ಬಲ್ಯ, ಈ ಒಂದು ನವಿಲು ಮುದ್ರೆಯ ಅಭ್ಯಾಸದಿಂದ ನರದೌರ್ಬಲ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಅದರಲ್ಲೂ ಅಪ್ಪರ್ ಬಾಡಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಕ್ರಾಂಪಿಂಗ್ ಪ್ರಾಬ್ಲಮ್ಸ್, ಸ್ಪೈನಲ್ ಕಾರ್ಡ್ಸ್, ಸ್ಲಿಪ್ ಡಿಸ್ಕ್, ಮಣಿಪೂರಕ ಚಕ್ರಕ್ಕೆ ಆಗ್ತಿರ್ತಕ್ಕಂಥ ಒಂದು ಒತ್ತಡಗಳಿಂದ ಆ ಒತ್ತಡವನ್ನು ತೆಗೆದುಹಾಕೋದು ಹೇಗೆ ಅನ್ನೋದು ತುಂಬ ಸುಲಭ. ಆದರೆ ಈ ಮುದ್ರೆಯಲ್ಲಿ ಒಂದು ಅದ್ಭುತ ಇದೆ. ಸರಿಯಾಗಿ ಅಭ್ಯಾಸ ಮಾಡಿ ನೋಡಿ. ಈಗಲೇ ನನ್ನ ಮುದ್ರೆ ಹೇಳ್ಕೊಟ್ಟಾಗ ಅಭ್ಯಾಸ ಮಾಡಿ. ದೇಹ ಎಲ್ಲ ಜೋಲಿ ತಪ್ಪದಂಗೆ ಅನ್ಸುತ್ತೆ, ಹಾಗೇ ನಿದ್ದೆ ಬಂದಂಗೆ, ಎಲ್ಲೋ ತೇಲ್ದಾಗೆ, ಅಯ್ಯೋ ಇಷ್ಟು ಸುಖ ಇದೆಯಾ ಅನ್ನತಕ್ಕಂಥದ್ದು ಅನ್ಸುತ್ತೆ. ಎಷ್ಟೋ ಮುದ್ರೆಗಳು ಹಾಕಿರ್ತೀರಾ, ರಿಲ್ಯಾಕ್ಸೇಷನ್ ಬೇರೆ, ಆ ಒಂದು ಸಮಾಧಾನ ಸಿಗೋದು ಬೇರೆ, ತೃಪ್ತಿ ಸಿಗೋದು ಬೇರೆ. ಆದರೆ ಆ ಜೋಲಿ ಹೊಡೆಯೋದಿದೆಯಲ್ಲ, ಎಲ್ಲೋ ತೇಲಿಸ್ತಕ್ಕಂಥದ್ದು, ದೇಹವನ್ನು ಮನಸ್ಸು ತೇಲಿಸುತ್ತೆ ಕೆಲವೊಂದು ಮುದ್ರೆಗಳು, ದೇಹಕ್ಕೆ ಚೈತನ್ಯ ತುಂಬಿಸುತ್ತೆ. ಆದರೆ ಈ ಮುದ್ರೆ ಹಾಕ್ಸೋದ್ರಿಂದ ಆ ನವಿಲ್ ಥರ ಜೋಲಾಡಿಕೊಂಡು ಓಡಾಡೋ ಥರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಅಪ್ಪ ಎಷ್ಟು ಚೆನ್ನಾಗಿದೆ ನಮಗೆ ಅಂತಕ್ಕಂಥದ್ದು. ಅಂಥ ಒಂದು ಅಪರೂಪವಾದಂಥ ಮುದ್ರೆ, ನವಿಲ್ ಮುದ್ರೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು. ಕಾದು ನೋಡಿ. ಹಾಗೆ ಇವತ್ತು ವಿಶೇಷವಾಗಿ ಒಂದು ವಾಸ್ತುಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ತಿಳಿಸ್ಕೊಡ್ತೇನೆ. ಅತಿ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮನೆಯಲ್ಲಿ ಈ ಕಬ್ಬಿಣದ ಪಾತ್ರೆಗಳು, ಈ ಸ್ಟೀಲ್ ಪಾತ್ರೆಗಳು, ಐರನ್ಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥದ್ದು, ಕಬ್ಬಿಣದ ಮಂಚಗಳೆಲ್ಲ ತುಂಬ ಹಾಕಬೇಡಿ, ಬಳಸಬೇಡಿ ಅನ್ನತಕ್ಕಂಥ ಮಾತನ್ನು ಹಾಗಾಗಿ ಹೇಳ್ತಿರ್ತದೆ. ಹಾಗೆ ಮನೆಯಲ್ಲಿ ತುಂಬ ಗಾಜಿನ ವಸ್ತುಗಳನ್ನು ಇಡುವುದರಿಂದ
ಎಲ್ಲೆಲ್ಲಿ ನೋಡಿದ್ರು ಕನ್ನಡಿ, ಎಲ್ಲೆಲ್ಲಿ ನೋಡಿದ್ರು ಕನ್ನಡಿ. ಆ ಗಾಜಿನ ಅಕ್ವೇರಿಯಂ ಅಂತೆ, ಗಾಜಿನ ಟೀಪಾಯಿ ಅಂತೆ, ಆ ಗಾಜಿಂದೇ ಒಂದು ಶೆಲ್ಫ್ಗಳಂತೆ, ಆ ಗಾಜಿಂದೇ ಕಿಟಕಿಗಳು ತುಂಬ ಅಂತೆ, ಆ ಗಾಜಿಂದೇ ಬಾಗಿಲಂತೆ, ಎಲ್ಲವೂ ಗಾಜೆ. ಕೆಲವರು ಕಟ್ಕೊಂಡಿರ್ತಾರೆ, ಇರೋ ಪುಣ್ಯಾತ್ಮರು. ಆದರೆ ಒಬ್ಬ ಸರ್ವಸಾಧಾರಣ ವ್ಯಕ್ತಿ, ಮಧ್ಯಮ ವರ್ಗ, ಕೆಳವರ್ಗ, ಇನ್ನೂ ಕೆಳವರ್ಗದವರಿಗೆ ತುಂಬಾ ಗಾಜನ್ನ ಬಳಸುವುದರಿಂದ ಆಗತಕ್ಕಂಥ ಒಂದು ದುಷ್ಪರಿಣಾಮ ಏನಾಗುತ್ತೆ, ತೊಂದರೆಗಳೇನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಯಾಕೆಂದ್ರೆ ನೋಡಿ, ಒಂದೊಂದಕ್ಕೂ ಒಂದೊಂದು ಶಕ್ತಿ ಇರುತ್ತೆ, ಅದನ್ನ ನಿಭಾಯಿಸೋ ಶಕ್ತಿ ಇರಬೇಕು. ಆನೆನ್ ಕೂಡ ನೀವು ತಗೊಬಂದು ಸಾಕ್ಬೋದು, ಒಂದು ಬೀದಿ ನಾಯಿನೂ ಸಾಕ್ಬೋದು. ನಿಮ್ ಶಕ್ತಿ ಇದ್ರೆ ಆನೆನ್ ಸಾಕ್ಬೋದಪ್ಪ, ಇಲ್ಲ ಅಂತೇನಿಲ್ಲ. ಆನೆನ್ ಸಾಕೋದು ಅಂದ್ರೆ ಅವನ್ ಸೊತ್ತು 7 ತಲೆಮಾರಿ ಸೊತ್ತು ರೆಡಿ ಇಟ್ಕೊಂಡಿರ್ಬೇಕು ಅಂತಕ್ಕಂಥ ಮಾತು ಹೇಳ್ತೇವೆ. ಆನೆ ಬಿಡಿ, ಸರಿಯಾಗಿ 2 ಜೋಡಿ ಮೊಲ ಸಾಕು ನೋಡಿ, ನೋಡೋಣ ನಿಮ್ಮ ತಾಕತ್ತಿದ್ರೆ. ಜೋಡಿ ಮೊಲ, ಅದಕ್ಕೆ ಬೇಕಾಗಿರೋಷ್ಟು ಊಟ ನೀವು ತುಂಬಿಸ್ ನೋಡಿ, ಅದ್ರ ಹೊಟ್ಟೆ ತುಂಬಿಸ್ ನೋಡಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಬರೀ ಆನೆ ಹೊಟ್ಟೆನೆ ಕಾಣಿಸೋದು. ಮೊಲದ ಹೊಟ್ಟೆ ತಿನ್ನೋಷ್ಟು ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ. ಒಂದು ಟ್ರ್ಯಾಕ್ಟರ್ ಎಲ್ಲ, ಒಂದು ಲಾರಿ ನೀವು ಎಲೆಕೋಸಿಟ್ರು 3 ದಿನದಲ್ಲಿ ಖಾಲಿ ಮಾಡಿಟ್ಟಿರುತ್ತೆ ಬೇಕಾದ್ರೆ. ಅದು 3 ದಿನದಲ್ಲಿ. ಆ ಮಟ್ಟದ ರಕ್ಕಸ ಹೊಟ್ಟೆ ಅದರದ್ದು. ಆನೆ ಆದ್ರೂ ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ ಉಳಿಸಿಡುತ್ತೆ. ಮೊಲ ಹಾಗಲ್ಲ, ಗೊತ್ತೇ ಇಲ್ಲ ನಿಮ್ಗೆ. ಆ ಮೊಲಗಳು ಮುದ್ದಾಗಿರುತ್ತೆ, ಒಬ್ಬೊಬ್ಬರು ನಾನ್ ಸಾಕ್ತೀನಿ ಅಂತಾರೆ. ಸಾಕು ನೋಡಿ, ಅಲ್ಲೊಂದು ವಿಸ್ಮಯ ಇದೆ. ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಶಕ್ತಿ. ನಿಮಗೆ ಶಕ್ತಿ ಇದ್ರೇನೆ ಮಾಡ್ಲಿಕ್ಕೆ ಆಗೋದು. ಸೊ ಹಾಗೆ ಈ ಗಾಜಿನ ಒಂದು ಟೀಪಾಯಿಗಳಿಡೋದು, ಗಾಜಿನ ಸೋಫಾಗಳು ಕೆಲವರು ಇಟ್ಕೊಂಡಿರ್ತಕ್ಕಂಥದ್ದು, ಎಲ್ಲೋ ಗಾಜಿನ ಶೋಕೇಸುಗಳು ತುಂಬ ಮಾಡಿಟ್ಕೊಳ್ಳೋದು, ತುಂಬಾ ಗಾಜಿನ ಕಿಟಕಿಗಳು, ತುಂಬಾ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಗಾಜನ್ನ ಉಪಯೋಗಿಸುವುದರಿಂದ ಆಗತಕ್ಕಂಥ ಎಡವಟ್ಟೇನು. ಒಳ್ಳೇದ್ ಬಿಡಿ, ಒಳ್ಳೇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಗುರೂಜಿ 100 ರೂಪಾಯಿ ಕೊಡುವಾಗ ಗುರೂಜಿ ಇಸ್ ಗುಡ್, ಗುರೂಜಿ 100 ರೂಪಾಯಿ ಕಿತ್ಕೊಳ್ಳೋವಾಗಲ್ವಾ ಇರೋದು ಮಜಾ. ಸೊ ಅದರಿಂದ ಆಗೋ ಅನಾಹುತ ಏನು ಫಸ್ಟ್ ತಿಳ್ಕೋಬೇಕು. ನಮ್ಮ ಹತ್ರ 100 ರೂಪಾಯಿ ಯಾರು ಕೊಟ್ಟ ಖುಷಿನೇ. ಕಳ್ಕೊಂಡಾಗಿದ್ದೀಯಲ್ಲ 10 ರೂಪಾಯಿ, ಅಯ್ಯೋ 10 ರೂಪಾಯಿ ಹೋಯ್ತು. ಯಾಕಂದ್ರೆ ಬಸ್ ಹತ್ತಿದ್ದೀರಾ, 10 ರೂಪಾಯಿ ಬಸ್ಸಲ್ಲಿ ಇಲ್ಲ ಅಂದ್ರೆ ಎಡವಟ್ಟೆ. ಸೊ ಅಂತ ಒಂದು ಅನಾಹುತಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ. ಕಾದು ನೋಡಿ, ಒಳ್ಳೇದಾಗ್ಲಿ. ಯಾರು ಕರೆ ಮಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಳೋಣ ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಹಾಸನಿಂದ ಶೋಭಾ ಅಂತ. ಹಾ ಹೇಳಿ ಶೋಭಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ಅವ್ರ ಹೆಸರು? ಉಮಾಶಂಕರ್. ಉಮಾಶಂಕರ್ ಅವ್ರು ಹುಟ್ಟಿದ ದಿನಾಂಕವ? 18/2/1975. 75. ಸಮಯ? ಮಂಗಳವಾರ ರಾತ್ರಿ 3:30ಕ್ಕೆ. ಮಂಗಳವಾರ ರಾತ್ರಿ 3:30ಕ್ಕೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 6. ಗುರುಜಿ ಇದಾರೆ, ಮಾತಾಡಿ ಶೋಭಾ ಅವರೇ. ನಮಸ್ತೆ ಶಂಕರ. ಹಲೋ ಗುರುಜಿ. ನಮಸ್ತೆ. ನಿಮ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ನಾವು ಹಾಸನಿಗೆ ಬಂದಾಗ ನಿಮ್ ಪ್ರೋಗ್ರಾಮಿಗೆ ಬಂದಿದ್ದು. ಆಗ್ಲಿ ತಾಯಿ, ಆಗ್ಲಿ. ತಮ್ಮಂತ ಅಭಿಮಾನಿಗಳ ಹತ್ರ ಮಾತಾಡ್ಬೇಕಾದ್ರೆ ನನಗೂ ಖುಷಿಯೇ. ನನಗೂ ಎಲ್ಲೋ ಒಂದೊಂದು ಸಮಯ ಕೆಲವ್ರು ಕೇಳಿದ್ದುಂಟು, ಏನ್ ಕುಟುಂಬದ ಕಡೆ ಗಮನ ಕೊಡಲ್ಲ, ನಿಮ್ಮ ಹೆಂಡತಿ, ಮಗು, ಮನೆ, ಅಮ್ಮ, ಅಪ್ಪ, ಅಣ್ಣ, ತಮ್ಮ ಇರೋದೇ ಇಲ್ಲ ಯಾವ ಫಂಕ್ಷನ್ಸ್ಗೂ ಅಂತ. ಕೆಲವೊಮ್ಮೆ ನನ್ನ ಕುಟುಂಬದವರೇ ಕೇಳಿದ್ದುಂಟು, ನಿನಗೇನು ಅಕ್ರೆನೇ ಇಲ್ವಪ್ಪ ಅಂತ. ಈ ಅಕ್ರೆಗಿಂತ ಹೊರಗಡೆ ಅಕ್ರೆ ನನಗೆ ಯಾಕೋ ತುಂಬಾ ಇಷ್ಟ ಅಂತ ಒಂದೊಂದು ಸಮಯ ತುಂಬಾ ಭಾರಿ ಅನ್ಕೊಂಡಿರ್ತಕ್ಕಂಥದ್ದು. ಅದ್ರಲ್ಲಿ ತುಂಬಾ ಖುಷಿ ಕೂಡ ಉಂಟು. ಯಾಕಂದ್ರೆ ನೀವು ಯಾರು ಎಲ್ಲೋ ಇದ್ದವರು, ನನ್ನ ಅಕ್ಕ ಅಲ್ಲ, ನನ್ನ ತಂಗಿ ಅಲ್ಲ, ನನ್ನ ಒಡ ಹುಟ್ಟಿದವರಲ್ಲ, ಆದ್ರೂ ನನ್ನ ಮೇಲೆ ತೋರಿಸೋ ಆ ಪ್ರೀತಿ ಇದೆಯಲ್ಲ, ನನ್ನವ್ರನ್ನೆಲ್ಲ ಮರೆಸ್ಬಿಡುತ್ತೆ ತಾಯಿ. ನಿಜವಾಗ್ಲೂ ನಾನು ಸೌಭಾಗ್ಯಶಾಲಿ. ಇದು ಹೀಗೆ ಇರೋವಾಗ್ಲೇ ಈ ಖುಷಿ ಹಾಗೆ ವಾನಪ್ರಸ್ಥ ಹೋಗ್ಬಿಡೋಣ ಅನ್ಸುತ್ತೆ. ಚೆನ್ನಾಗಿದ್ದಾಗ್ಲೇ ಎದ್ದು ಹೋಗ್ಬಿಡ್ಬೇಕಂತೆ. ತುಂಬಾ ಚೆನ್ನಾಗಿ ಎದ್ದೋಗೋ ಅಂತ ಹೇಳೋವರೆಗೂ ಇರಬಾರ್ದಂತೆ. ಚೆನ್ನಾಗಿದ್ದೀರಾ ಸ್ವಾಮಿ ಅಂತ ಹೇಳ್ತಿರ್ಬೇಕಾದಾಗ್ಲೇ ಎದ್ದೋಗ್ಬೇಕು ಅನ್ನತಕ್ಕಂಥ ಮನ್ಸು ಅನ್ಸುತ್ತೆ ತಾಯಿ. ಇರ್ಲಿ, ಯಾಕೋ ಇಲ್ಲಿ ದೋಣಿ ಸೇರ್ತಾನೇ ಇಲ್ಲ, ದಡ ಸೇರ್ತಿಲ್ಲ, ದಡ ಸೇರದ ದೋಣಿ ಆಗ್ಬಿಟ್ಟಿದೆ. ವಾಪಸ್ ಬರ್ಲಿಕ್ಕಾಗ್ತಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕಾಗ್ತಿಲ್ಲ. ಇರೋ ಒಂದು ದೋಣಿಗೂ 4 ತೂತು. ನಮ್ಮಿಬ್ಬರಲ್ಲೂ ಯಾಕೋ ಅನುರಾಗ ಇಲ್ಲ. ಅತಿ ಮುಖ್ಯವಾಗಿ ಆಮೇಲೆ ದುಡ್ಡು, ಆಮೇಲೆ ಆರೋಗ್ಯ, ಆಮೇಲೆ ಉದ್ಯೋಗ. ಯಾಕೋ 1 ತೂತ 2 ತೂತ ಕೊಟ್ಟಿರೋದು ಭಗವಂತ 2 ಕೈ, ಅಲ್ಲಿ ನೋಡಿದ್ರೆ 4 ತೂತಿಟ್ಟುಬಿಟ್ಟಿದ್ದಾನೆ. ಗುರುಗಳೇ, ಏನ್ ಮಾಡೋದು ಅನ್ನೋ ಒಂದು ಯೋಚನೆ ಅಷ್ಟೇ. ಹೌದೋ ಅಲ್ವೋ?
ಗುರುಜಿ ಇವಾಗ ನಾನು ತುಂಬಾ ಚೆನ್ನಾಗಿದ್ದೀನಿ, ಏನು ತೊಂದ್ರೆ ಇಲ್ಲ. ಮುಂಚೆ ಎಲ್ಲ ತುಂಬಾ ಕಷ್ಟ ಇತ್ತು, ದೇವರೆಲ್ಲ ಇವಾಗ ತುಂಬಾ ಅನುಕೂಲ ಎಲ್ಲ ಇದೆ. ನಮ್ದು ಕೋರೆ ಮಾಡ್ಬೇಕು ಅಂತ ಇದಾರೆ, ಹಾಗಾಗಿ ಮಾಡೋದು ಒಳ್ಳೇದೋ ಮುಂದೆ ಯಾವ ತರ ಅಂತ ತಿಳ್ಕೊಳ್ಳೋಣ ಅಂತ. ಖಂಡಿತ ನಿಮ್ಮ ಯಜಮಾನ್ರು ತುಂಬಾ ಕಷ್ಟ, ಪಾಲುದಾರಿಕೆಯಲ್ಲಿ ಸರಿ ಏಟು ತಿಂದಿರ್ತಾರೆ, ಕುಟುಂಬ ಜೀವನದಲ್ಲೂ ಸರಿ ಏಟು ತಿಂದಿರ್ತಾರೆ. ತನ್ನ ಒಡ ಹುಟ್ಟಿದವರಿಂದ ಹೆತ್ತವರಿಂದ ಎಲ್ಲದರಲ್ಲೂ ಒದ್ದಾಡಿ ನಜ್ಜು ಗುಜ್ಜಾಗಿ ಎದ್ದಿರ್ತಕ್ಕಂಥ ಭಾವ. ಹೌದೋ ಅಲ್ವೋ? ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ 6ನೇ ಮನೆ, ದಿಢೀರ್ ಹೆಸರು, ದಿಢೀರ್ ದುಡ್ಡು, ದಿಢೀರ್ ಎಲ್ಲವೂ ಮೇಲಕ್ಕೆ ಏರಿರ್ತಿರ್ತಕ್ಕಂಥ ಒಂದು ಭಾವ. ಒಂದು ಕಾಲಘಟ್ಟದಲ್ಲಿ ನೀವಿಬ್ರು ಬೇರೆ ಬೇರೆನೂ ಆಗ್ಬಿಡ್ಬೇಕಿತ್ತು ಅಂತ ಆ ಪಾಟಿಯ ಮಾತುಗಳು ಕೂಡ ನಡೆದಿರ್ತಕ್ಕಂಥದ್ದಾಗಿರುತ್ತೆ. ಹೌದೋ ಅಲ್ವೋ? ನೋಡಮ್ಮ, ಕೆಲವರಿಗೆ ಜಾತಕದಲ್ಲಿ ಅಷ್ಟಮಾಧಿಪತಿ 6ನೇ ಮನೆಗೆ ಬಂದಾಗ, 12ನೇ ಮನೆಯವನ 6ನೇ ಮನೆ, 6ನೇ ಮನೆಯವನ 12ನೇ ಮನೆಗೆ ಬಂದಾಗ ವಿಪರೀತ ರಾಜಯೋಗ ದಿಢೀರ್ ಮೇಲ್ಮಟ್ಟಕ್ಕೆ ತಗೊಂಡೋಗುತ್ತೆ, ದಿಢೀರ್ ಕೆಳಗಡೆಯೂ ಹಾಕಿಬಿಡುತ್ತೆ. ಎಚ್ಚರಿಕೆಯಿಂದ ಧನುಲಗ್ನ ಜಾತಕ, ಧನುಲಗ್ನ ರಾಜಕಾರಣಿಯೊಬ್ಬರಿಗೆ ಪ್ರತಿ ವರ್ಷ ಅಕ್ಟೋಬರಲ್ಲಿ ಏನಾದರೂ ಒಂದು ಅನಾಹುತ ಬರೋದು ನಾನು ಗಮನಿಸಿದ್ದೇನೆ. ಏನಾದರೂ ಒಂದು ಅವ್ರು ಬೇಡ ಅಂದ್ರೂ ಹುಡ್ಕೊಂಡು ಬರುತ್ತೆ. ಹೊಸ ಪಕ್ಷ, ಹೊಸ ಜೀವನ, ಹೊಸ ಬದುಕು, ಅವ್ರು ಬಿದ್ದಿದ್ದು ಎದ್ದಿದ್ದು ಎಲ್ಲವೂ ಅಕ್ಟೋಬರ್ ಮಾಸಗಳ ಒಂದು ಭಾವದಲ್ಲಿ. ಆ ಸೂರ್ಯ ವಿಶೇಷವಾಗಿ ಅಂಥ ಸಂದರ್ಭದಲ್ಲಿ ನೀಚ ಆಗಿರ್ತಾನೆ. ಧನುರ್ಲಗ್ನದವರಿಗೆ ಭಾಗ್ಯಾಧಿಪತಿ. ನಿಮ್ಮ ಯಜಮಾನನಿಗೂ ಕೂಡ ಈ ಒಂದು ಧನುರ್ಲಗ್ನಕ್ಕೆ ಆ ಸೂರ್ಯ ಯೋಗಕಾರಕ ಚೆನ್ನಾಗಿದ್ದಾನೆ. ಅವ್ರಿಗೆ ಹೇಳಿ, ಇಷ್ಟು ದಿನ ತಡ್ಕೊಂಡಿದ್ದೀರಾ, ಒಂದು ಆದಷ್ಟು ಉತ್ತರಾಯಣದಲ್ಲಿ ರಥಸಪ್ತಮಿ ಹುಟ್ಟಿದ ಮೇಲೆ, ಉತ್ತರಾಯಣ ಅಂತ ಹೇಳ್ತೇವೆ, ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ. ಪಾಲುದಾರಿಕೆ ಯಾವುದೇ ಕಾರಣಕ್ಕೆ ಬೇಡ ತಾಯಿ. ಮೊದಲೇ ಕಳ್ಕೊಂಡಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ತುಂಬಾ ಒದ್ದಾಡಿ ನಿಂತಿರ್ತಕ್ಕಂಥ ಜಾತಕ, ಕೋಟ್ಯಾಧೀಶ್ವರ ಆಗುವ ಜಾತಕ. ಬುಧ ವಕ್ರ ಮತ್ತೆ ಕರ್ಕೊಂಡೋಗಿ ಮುಳುಗಿಸ್ಬಿಡ್ತಾನೆ. ಎಚ್ಚರಿಕೆ. ಶನಿ ವಕ್ರ ಪಾಲುದಾರಿಕೆಯಲ್ಲಿ ಮೋಸವೇ. ಚಂದ್ರ ಕೇತು ಖಂಡಿತ ಆರೋಗ್ಯದಲ್ಲೂ ಎಡವಟ್ಟಾಗ್ಬಿಡ್ತಕ್ಕಂಥದ್ದಾಗ್ಬಿಡುತ್ತೆ. ರಾಜಕೀಯಕ್ಕೆಲ್ಲ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತೆ. ಒಳ್ಳೆ ಗೆಲುವಿದೆ, ದಿಢೀರೆಲ್ಲ ಕಳ್ಕೊಳ್ತಕ್ಕಂಥದ್ದು ಆಗಿಬಿಡುತ್ತೆ ಅಂತ ಹೇಳ್ತೇವೆ. ಆದಷ್ಟು ಬುಧ ವಕ್ರನಿಗೆ ಇವರ ಅಕ್ಕ, ತಂಗಿ, ನಾದಿನಿ ಅನ್ನತಕ್ಕಂಥವರಿದ್ದು ಅವರ ಮಕ್ಕಳಿಗೆ ಇಲ್ಲ ಅವರಿಗಾದ್ರೂ ಏನಾದರೂ ಆಗಾಗ ಸಿಹಿ, ಹಣ್ಣು, ತಾಂಬೂಲ ಏನಾದರೂ ಕೊಡ್ತಕ್ಕಂಥದ್ದು ಮಾಡ್ತಾ ಬರ್ಲಿಕ್ಕೆ ಹೇಳಿ. ನಿಮಗೆ ಹಾಸನ ಅಂತ ಹೇಳ್ತೀರಾ, ಹಾಸನಾಂಬ ದೇವಿಯ ವಿಶೇಷ ಉತ್ಸವಗಳು ನಡೀತಿರ್ತಕ್ಕಂಥದ್ದು. ಬಲಿಪಾಡ್ಯಮಿವರೆಗೂ ತೆಗೆದಿರ್ತಾರೆ ಅಂತ ಒಂದು ವಿಶೇಷವಾದಂಥ ಕ್ಷೇತ್ರ. ಅವತ್ತು ಮುಚ್ತಾರೆ, ಬರೀ ಅಕ್ಕಿ ಇಟ್ಟಿದ್ರೆ ಅನ್ನ ಆಗಿರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಏನು ವಿಸ್ಮಯವೋ, ವಿಜ್ಞಾನ ವಿಸ್ಮಯವೋ ಗೊತ್ತಿಲ್ಲ. ಯಾಕಂದ್ರೆ ಕೆಲವು ಹಂತದವರೆಗೂ ಅಷ್ಟೇ ಪ್ರಶ್ನೆಗಳು ಕೇಳಬೇಕಂತೆ. ಅದ್ರ ಮೇಲೆ ಕೆಲವೊಂದಕ್ಕೆ ಪ್ರಶ್ನೆಗಳೇ ಕೇಳಬಾರ್ದು. ಅಮ್ಮನನ್ನ ಅಮ್ಮ ಅಷ್ಟೇ, ನೀನೇನಾಗಿದ್ದೆ, ಹೆಂಗಾಗಿದ್ದೆ, ಎತ್ತಿದ್ದೆ, ಏನ್ ತಿಂದೆ, ಎಲ್ಲಿ ಮಲಗಿದ್ದೆ ಕೇಳಕೂಡದು ಅಂತ ಹೇಳ್ತಾರೆ. ತಂದೆ ಅಷ್ಟೇ, ಅಪ್ಪ, ಗುರು ಅಷ್ಟೇ, ಅವರಿಂದ ನಾವೇನ್ ಕಲ್ತಿದ್ವು ಅಷ್ಟೇ. ಇಟ್ ಶುಡ್ ನಾಟ್ ಗೋ ಬ್ಯಾಕ್ ಟು ಡಿಗಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಕೆಲವೊಂದು ದೈವ ರಹಸ್ಯಗಳು ಅಷ್ಟೇ, ತುಂಬಾ ತಿಳ್ಕೊಳ್ಳಿಕ್ ಹೋಗ್ಬಾರ್ದು. ನದಿ ಮೂಲ, ಮಾತೃಮೂಲ, ಪಿತೃಮೂಲ, ಗುರುಮೂಲ, ಋಷಿ ಮೂಲ, ಈ ತರ ಕೆಲವೊಂದು ನಿಯಮಗಳು ಹೇಳ್ತಾರೆ. ಸೊ ಆದಷ್ಟು ಹಾಸನಾಂಬಕ್ಕೆ, ಆ ದೇವಿಗೆ ಸಂಕಲ್ಪ ಕಟ್ಕೊಳ್ಳಿ ತಾಯಿ, ಒಳ್ಳೇದಾಗುತ್ತೆ. ನಿಮ್ಮ ಯಜಮಾನರ ಕೈಯಿಂದ ಆ ಸೂರ್ಯ ವಿಶೇಷವಾಗಿರೋದ್ರಿಂದ, ಆ ದೇವಿಗೆ ಆ ಚಂದ್ರಕೇತು ಸೇರಿರೋದ್ರಿಂದ ಏನಾದರೂ ಮಡ್ಲಕ್ಕಿನೋ, ಸೀರೆನೋ, ಬೆಳೆನೋ ಏನಾದರೂ ಒಂದು ಕೊಡಿಸಿ ಮಾಡಿಸಿ ಸಂಕಲ್ಪ ಹೊತ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಬಹಳನೇ ವಿಶೇಷವಾದ ಮಾಹಿತಿಯ ಬುತ್ತಿಯನ್ನೇ ನಮ್ಮ ಮುಂದೆ ಬಿಚ್ಚಿಡ್ಲಿದ್ದೀರಾ. ಇವಾಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ರಾಶಿ ಫಲಗಳಿಗೆ ಬರೋಣ. ಇವತ್ತು ಮೃಗಶಿರ ನಕ್ಷತ್ರ, ವಿಶೇಷವಾಗಿ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಶನಿವಾರ, ನಂದನನಾಮ ಸಂವತ್ಸರ, ದಕ್ಷಿಣಾಯನದ ಈ ಒಂದು ಶಿವಯೋಗ, ಬಾಲವಕರಣ. ಈ ಮೃಗಶಿರ ನಕ್ಷತ್ರ ಅಂದ್ರೆ ಕುಜನ್ ನಕ್ಷತ್ರ. ಚಂದ್ರನ್ ಭಾವ 3ನೇ ಮನೆಯಲ್ಲಿದೆ. ಮೇಷರಾಶಿಯವರಿಗೆ ಆ ಕುಜ ಅಷ್ಟಮದಲ್ಲಿದೆ. ವಾದ ವಿವಾದ, ತಗಾದ, ಭೂಮಿ ಅನ್ಯಾಯ ರೀತಿನಲ್ಲಿ ದೋಚತಕ್ಕಂಥದ್ದು, ಮೋಸ ಮಾಡಿ ಏನೋ ಬಾಚ್ಕೋಬೇಕು, ಇನ್ನೊಬ್ರದ್ದು ಕಿತ್ಕೋಬೇಕು ಅಂತಕ್ಕಂಥದ್ರಲ್ಲಿ ಹೋಗಿದ್ರೆ ಭೂಮಿ ವಿಚಾರದಲ್ಲಿ ನೋವು. ನ್ಯಾಯಬದ್ಧ ರೀತಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ಯಾವುದೋ ಬರಬೇಕಿತ್ತು ಅಂತ ಓಡಾಟಗಳೇನಾದರೂ ಮಾಡ್ತಿದ್ರೆ ಅದು ನಿಮಗೆ ಅನುಕೂಲ ಸಿಂಧುವಾಗ್ತಕ್ಕಂಥ ಒಂದು ದಿನ. ಅನ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಯಾರ್ದೋ ಕೆಲವ್ರು ಇರ್ತಾರೆ, ಯಾರ್ದೋ ಮೇಲೆ ಕೇಸ್ ಹಾಕ್ಬಿಡೋದು. ಯಾವಾಗಲೂ ಮಾರ್ಬಿಟ್ಟಿದ್ದಾರೆ 50 ವರ್ಷದ ಹಿಂದ್ಗಡೆ, ಈಗ ದುಡ್ಡು ಬಾಚಬೇಕು, ಏನೋ ಒಂದು ಹೇಳಿ ಬೆದರಿಸಿ ಕೋರ್ಟ್ಗೆ ಇಳಿತಿದ್ದೇವೆ ಅಂತ 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಮಾಡ್ತಾರೆ. ಇದು ನಡೀತಿದೆ ಬೆಂಗಳೂರು ಸುತ್ತಮುತ್ತಲೂ. ಇದು ಒಂದು ದೊಡ್ಡ ದಂಧೆಯೇ ಆಗಿಬಿಟ್ಟಿದೆ. ಮಾರ್ಬಿಡೋದು,
ನಾವು ಸೈನ್ ಹಾಕಿಲ್ಲ, ಅವ್ರು ಸೈನ್ ಹಾಕಿಲ್ಲ, ಕೊಡಿ ದುಡ್ಡು ಈಗ ಇಡಿ ಅನ್ನತಕ್ಕಂಥದ್ದು. ಇನ್ನೊಂದು 2-3 ವರ್ಷ ಆದ್ರೆ ಇವತ್ತು ಅಂತ ಒಂದು ಭಾವಕ್ಕೆ ಒಳಗಾಗ್ತಕ್ಕಂಥ ಒಂದು ಭಾವ. ಎಚ್ಚರಿಕೆ. ಭೂಮಿ, ಹೊಲ, ತೋಟ, ಗದ್ದೆ ಯಾವುದಾದ್ರೂ ಹಳೆಯ ಜಾಗ ತಗೋಬೇಕಾದ್ರೆ ಸ್ವಲ್ಪ ನೋಡಿ ಡಾಕ್ಯುಮೆಂಟೇಶನ್, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಯಾಕಂದ್ರೆ ಕುಜ ಅಷ್ಟಮದಲ್ಲಿದ್ದಾನೆ. ಸ್ವಂತ ಮನೆ ಏನು ಆಗಲ್ಲ ಬಿಡೋ, ಗೊತ್ತಿರೋರು ಅವರು, ನಮ್ಮವರು, ಮಾತಿನ ಮೇಲೆ ದುಡ್ಡು ಕೊಟ್ಟು ಸಿಕ್ಕಾಕೊಳ್ಳೋದು ಆಗುತ್ತೆ. ವೃಷಭ ರಾಶಿ, ಆ ಚಂದ್ರ 2ನೇ ಮನೆ, ಮೃಗಶಿರಾ ನಕ್ಷತ್ರ ಅಂದ್ರೇನೆ ರಾಘವೇಂದ್ರ ಸ್ವಾಮಿಗಳ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಅಂತ ಒಂದು ಕುಜ ನಿಮಗೆ ಸಪ್ತಮದಲ್ಲಿತ್ತು. ಆ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರ 2ನೇ ಮನೆಯಲ್ಲಿರೋದ್ರಿಂದ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಬಿಟ್ರೆ, ಪಾಲುದಾರಿಕೆಯಲ್ಲಿ ಕಿರಿಕಿರಿ ಆಗೋದು ಬಿಟ್ರೆ, ಮಿಕ್ಕ ಎಲ್ಲ ವ್ಯವಹಾರಗಳಲ್ಲೂ, ಅದರಲ್ಲೂ ರಕ್ಷಣಾ ಇಲಾಖೆ, ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ವಿಶೇಷ ವೃದ್ಧಿ. ಏನಾದರೂ ಒಂದು ಇಂಜಿನಿಯರಿಂಗ್ ಮಟ್ಟದ ವಿದ್ಯಾಭ್ಯಾಸ, ದಂತ ವೈದ್ಯಕೀಯ ವಿದ್ಯಾಭ್ಯಾಸಗಳಲ್ಲಿ ಕೂಡ ಪ್ರಗತಿ. ಮಿಥುನ ರಾಶಿ, ಲಾಭಾಧಿಪತಿ ಲಗ್ನದಲ್ಲಿ, ಕುಟುಂಬಾಧಿಪತಿ ಲಗ್ನದಲ್ಲಿ, ಷಷ್ಠಾಧಿಪತಿಯು ಲಗ್ನದಲ್ಲಿ, ಲಗ್ನಾಧಿಪತಿ 6ನೇ ಮನೆಯಲ್ಲಿ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೇವೆ. ಆದರೆ ಇವತ್ತು ಕೆಲವೊಂದು ಆತುರ, ಆತಂಕಕ್ಕೆ ನೀವೇ ತಂದಿಟ್ಕೋತೀರ. ವ್ಯವಹಾರ, ಯಾರನ್ನೂ ನಂಬಿ ಚೀಟಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ಹಣ ಕೊಡೋದು, ದುಡ್ಡು ಕೊಡೋದು, ಬಂಗಾರ ಅಡ ಇಡೋದು, ಭೂಮಿ ಅಡ ಇಡೋದು, ಜಾಗ ಅಡ ಇಡೋದು, ಶೂರಿಟಿ ಹೋಗ್ಬಿಡೋದು, ಚೆಕ್ ಕೊಡೋದು, ಏನೋ ಒಂದು ಎಡವಟ್ಟಿನ ಪ್ರಸಂಗ ಇವತ್ತು ನಿಮ್ಮ ಆರೋಗ್ಯ ವ್ಯವಹಾರಗಳಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಲಾಭವೂ ಇದೆ, ನಷ್ಟವೂ ಮಾಡಿಟ್ಕೊಳ್ತಕ್ಕಂಥದ್ದು. ಜೂಜು, ಸಟ್ಟ, ಬಾಜಿ ಬೇಡ್ರಪ್ಪ. ಕುಜ 6ನೇ ಮನೆಯಲ್ಲೇ ಬುಧ. ಸೊ ನಿಮ್ಮ ಬುದ್ಧಿ ನಿಮ್ಮ ಸ್ಥಿಮಿತದಲ್ಲಿರುವುದಿಲ್ಲ. ಕಟಕ ರಾಶಿ, ಮಕ್ಕಳ ವಿಚಾರದಲ್ಲಿ ನೋವು, ಮಕ್ಕಳ ವಿದ್ಯಾಭ್ಯಾಸ, ಶುಭ ಕಾರ್ಯಗಳಿಗಾಗಿ ಅನಗತ್ಯ ಖರ್ಚು, ಒದ್ದಾಟಗಳಾಗ್ತಕ್ಕಂಥ ಒಂದು ಭಾವ. ಇನ್ನು ಸಿಂಹರಾಶಿ, ವಿಶೇಷ ಭೂಮಿ ಖರೀದಿ, ವಾಹನ ಖರೀದಿ, ಅಧಿಕಾರ. ಇಷ್ಟು ದಿನ ಇಲಿಯಾಗಿದ್ದವ್ರು ಒಂಥರ ಹುಲಿ ಭಾವ. ಮೇಲಾಧಿಕಾರಿಗಳಿಂದ ವಿಶೇಷ ಪ್ರೋತ್ಸಾಹ, ಸಹೋದ್ಯೋಗಿಗಳು ಸಹಯೋಗ, ಮುಟ್ಟಿದ್ದೆಲ್ಲ ಬಂಗಾರ ಇವತ್ತು. ಯಾವುದೇನ್ ಬೇಕಾದ್ರೂ ಸಿಂಹರಾಶಿಯವರಿಗೆ ಬಹುದಿನಗಳ ಕನಸೊಂದು ನೆನಸಾಗುವುದು. ಅದಕ್ಕೆ ಅಂಕುರಾರ್ಪಣೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಕೆಲಸ, ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಭೂಮಿ, ದೊಡ್ಡ ಮನೆ, ದೊಡ್ಡ ವ್ಯವಹಾರ, ದೊಡ್ಡವರ ಜೊತೆ ಪರಿಚಯ, ಇವೆಲ್ಲವನ್ನ ನೋಡ್ತಕ್ಕಂಥ ದಿನ. ಕನ್ಯಾ ರಾಶಿಯವರೆಗೂ ಅಷ್ಟೇ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ, ಗುಪ್ತಚರ ಇಲಾಖೆ, ಷೇರು ಮಾರುಕಟ್ಟೆ, ಹಣಕಾಸು, ಫಿನಾನ್ಸ್, ತೆರಿಗೆ ಇಲಾಖೆಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಧನಲಾಭ, ಅಭಿವೃದ್ಧಿ, ಅಧಿಕಾರ, ಅಂತಸ್ತು, ಗೌರವ, ಸಮ್ಮಾನ ನೋಡುವ ದಿನ. ಇನ್ನು ತುಲಾ ರಾಶಿಯವರಿಗೆ ಚಂದ್ರ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಪಾಲುದಾರಿಕೆಯಲ್ಲಿ ವಿಶೇಷವಾದಂಥ ಒಂದು ಲಾಭವನ್ನು ನೋಡ್ತೀರಾ. ಭೂಮಿಗೆ ಸಂಬಂಧಪಟ್ಟಂತ ತಗಾದೆಗಳಲ್ಲಿ ಕುಳಿತು ಚರ್ಚೆ ಮಾಡುವುದರಿಂದ ಪರಿಷ್ಕರಿಸಿಕೊಳ್ಳತಕ್ಕಂಥ ದಿನ. ಅದೇ ಕೋರ್ಟ್ಗೆ ಹೋಗ್ತೀನಿ ಅಂದ್ರೆ ಎಳೆದಾಡಿಸ್ತಕ್ಕಂಥದ್ದಾಗಿ ಬಿಡುವುದು. ಅಷ್ಟಮದ ಗುರು ಕುಜ ನಿಮಗೆ ಭಾರಿ ಗೂಸ ಕೊಡೋನು ಅವನು ತುಲಾ ರಾಶಿಯವರಿಗೆ. ಸೊ ಅಂತ ಒಂದು ಭಾವದಲ್ಲಿ ಚಂದ್ರ ಭಾಗ್ಯಸ್ಥಾನದಲ್ಲಿ ಕುಳಿತಿರೋದ್ರಿಂದ ಆ ಭಾಗ್ಯಾಧಿಪತಿಯ ಒಂದು ಭಾವಕ್ಕೆ 3ನೇ ಮನೆ ನೋಡ್ತಿದ್ದಾನೆ. ಸೊ ಭ್ರಾತೃಗಳೊಂದಿಗೆ ತಗಾದೆ ಕೂಡ ಬಂದ್ಬಿಡ್ತಕ್ಕಂಥದ್ದು. ತಂದೆಯ ಆರೋಗ್ಯದಲ್ಲೂ ಕಿರಿಕಿರಿ, ವಿಪರೀತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹೋಗಿ ವಿಪರೀತ ಸಾಲ ಮಾಡೋದು, ನೀವೇ ಏನೋ ಒಂದು ತಲೆನೋವು ತಂದಿಟ್ಕೊಳ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅದು ಒಂದು ದೊಡ್ಡ ಅನಾಹುತ ಆಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ಅಷ್ಟಮ, ಆದರೂ ಲಗ್ನಾಧಿಪತಿಯ ಭಾವದಲ್ಲಿದ್ದಾನೆ. ಭೂಮಿ ವಾಹನ ಖರೀದಿಗೋಸ್ಕರ ಓಡಾಟ, ವಿಶೇಷವಾದಂಥ ವಾಹನವೊಂದನ್ನು ಖರೀದಿಸುವ ಇಲ್ಲ ಪಡೆಯುವ ಯೋಗ ಬರುವುದು. ದಿಢೀರಂತ ಒಂದು ಗಾಡಿನೋ ಒಂದು ಜಾಗನೋ ಕನ್ಫರ್ಮ್ ನಡೆಯುತ್ತೆ, ಇವತ್ತು ನಾಳೆ ನಾಳಿತ್ತು. ಅದಕ್ಕೋಸ್ಕರ ಒಡವೆ ಆಡ ಆಡೋದು, ಏನೋ ಒಂದು ಹಣಕಾಸು ಒದ್ದಾಡ್ಬಿಡ್ತೀರಾ. ಬಟ್ ಶಾರ್ಟ್ ಯು ವಿಲ್ ಗೆಟ್ ಒನ್ ಪ್ರಾಪರ್ಟಿ ಆರ್ ಒಂದು ಯಾವುದೋ ಒಂದು ಇರೋ ಕೆಲಸಕ್ಕೆ ಪ್ರಮೋಷನ್ಗೋಸ್ಕರನೋ ಪೊಸಿಷನ್ಗೋಸ್ಕರನೋ ಇಲ್ಲ ಈ ಒಂದು ಒಡವೆ ಹಾಕಿ ಇನ್ನೊಂದು 20 ಗ್ರಾಮ್ದು ಎಕ್ಸ್ಟ್ರಾ ಮಾಡಿಸ್ಬೇಕು ಅಂತನೋ ಯಾವುದೋ ಒಂದು ವ್ಯವಹಾರ ವೃದ್ಧಿಗೋಸ್ಕರ ತಲೆ ಕೆಡಿಸಿಕೊಳ್ಳುವಿರಿ. ಅದರ ಯಶಸ್ಸು ನಾಳೆ ನೋಡುವಿರಿ. ಯಾಕಂದ್ರೆ ಮೃಗಶಿರಾ ನಕ್ಷತ್ರ ಅಲ್ವಾ ಇವತ್ತು, ಅಷ್ಟಮದಲ್ಲಿದ್ದಾನೆ. ಅದರಿಂದ ಆತಂಕ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಧನುರಾಶಿ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ, ಈಗ ಯಾರು ಕರೆ ಮಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಳೋ ಹೊತ್ತಾಗಿದೆ, ಕೇಳ್ಬಿಡೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಜನಾರ್ದನ್ ಅಂತ. ಜನಾರ್ದನ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ರಹ್ಮಾವರದಿಂದ ಮಾತಾಡ್ತಿದ್ದೀನಿ. ಬ್ರಹ್ಮಾವರದಿಂದ ಕರೆ ಮಾಡಿದ್ದೀರಾ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಯಶಸ್ವಿನಿ ಅಂತ. ಯಶಸ್ವಿನಿ ಹುಟ್ಟಿದ ದಿನಾಂಕ 11/9/2000. 11/9/2000. ಸಮಯ 12 ರಿಂದ 12:30. ಮಧ್ಯಾಹ್ನ
ಹೌದು ಹೌದು ಮೇಡಮ್. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. 9. ಜನಾರ್ದನ್ ಅವರೇ, ಗುರುಜಿ ಇದಾರೆ, ಮಾತಾಡಿ. ಆಯ್ತು ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಹೇಗಿದ್ದೀರಿ ತಂದೆ? ಚೆನ್ನಾಗಿದ್ದೇವೆ ಸ್ವಾಮಿ, ಚೆನ್ನಾಗಿದ್ದೇವೆ. ಆಶೀರ್ವಾದ. ಏನ್ ಕೇಳ್ಬೇಕಿತ್ತು ಹೇಳಿ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿಂದು ಮುಂದೆ ಸ್ವಲ್ಪ ಬದಲಾವಣೆ ಎಲ್ಲ ಇದೆ. ಈಗ ಮಗಳ ಬಗ್ಗೆ ಕೇಳಬೇಕಿತ್ತ, ನಿಮ್ಮ ಬಗ್ಗೆ ಕೇಳಬೇಕಿತ್ತ? ಇಲ್ಲ, ಮಗಳ ಬಗ್ಗೆ ಕೇಳ್ಬೇಕಿತ್ತು. ಮಗಳದಂದ್ರೆ ಈಗ ಕಲಿತಿದ್ದಾಳೆ, 12 ವರ್ಷ ಅವಳಿಗೆ ಈಗ. ಮತ್ತೆ ನಮ್ಮ ಕೆಲಸದಲ್ಲಿ ಕೂಡ ಸ್ವಲ್ಪ ಏರುಪೇರೆಲ್ಲ ಒಂದು ಬರ್ತಾ ಇದೆ. ರೆಂಟ್ ಅಲ್ಲಿ ಇದೆ ಸುಮಾರು ವರ್ಷದಿಂದ. ಒಂದು ಮನೆ ಆಗ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಗುರುಜಿ. ಆಗುತ್ತೆ, ಖಂಡಿತ ಒಳ್ಳೆ ಮನೆ ಕಟ್ತೀರ. ನೋಡಿ, ನಿಮಗೆ ಮದುವೆಯ ನಂತರವೇ ಒಂದು ಜವಾಬ್ದಾರಿ ಸ್ಥಾನ ನಿಮಗೆ ನಿಮ್ಮ ಬಗ್ಗೆ ಅರ್ಥ ಆಗಿದ್ದು, ನಾನೇನ್ ಮಾಡಬಲ್ಲೆ, ಮಾಡ್ಕೋಬಲ್ಲೆ, ನಿಲ್ಲಬಲ್ಲೆನ, ಯಾರು ಸತ್ಯ ಯಾರು ಸುಳ್ಳು, ವಾಟ್ ಕ್ಯಾನ್ ಬಿ ಡನ್ ಅನ್ನತಕ್ಕಂಥದ್ದು ನಿಮ್ಮ ಮದುವೆಯೂ ಗಡಿಬಿಡಿಯಲ್ಲೇ. ಹೌದು ಹೌದು ಗುರುಗಳೇ, ಹೌದೌದು. ಆ ಕುಜನ್ ಭಾವ ತುಂಬಾ ಚೆನ್ನಾಗಿದೆ. ಆತಂಕಕ್ಕೇನು ಪಡ್ಬೇಡಿ. ಸುಮಾರು ಒಂದು ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಆ ಭೂಮಿ ಮನೆ ಬಗ್ಗೆ ತುಂಬಾ ಒಂದು ಮನಸ್ಸಿನಲ್ಲಿ ಆ ಧಾವಂತ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದರು, ಬಂಗಲೆ ಕಟ್ಟಿದರು, ಅರಮನೆ ಕಟ್ಟಿದರು, ಗುಡಿಸಲಲ್ಲಿದ್ದರು, ಬಾಡಿಗೆ ಮನೆನೇ ಅದು. ಎಲ್ಲವೂ ಬಾಡಿಗೆ, ಈ ದೇಹವೇ ಬಾಡಿಗೆ. ಆದ್ರೂ ಸುತ್ತಮುತ್ತಲಿನ ಪ್ರಕೃತಿ ನಮ್ಮನ್ನ ಕೆದಗಿಸುತ್ತೆ. ವಾಟ್ ಯು ಆರ್, ವಾಟ್ ಕ್ಯಾನ್ ಬಿ ಡನ್, ಏನಪ್ಪಾ ಮಾಡ್ತಿದ್ದಿ, ಸ್ವಂತ ಮನೆ ಮಾಡ್ಕೊಂಡಿಲ್ಲ, ಸೂರು ಮಾಡ್ಕೊಂಡಿಲ್ಲ, ನಿಂದು ಅಂತ ಒಂದು ಕುಟುಂಬ ಮಾಡ್ಕೊಂಡು ಏನೇನೋ ಇದು ಕೆದಗಿಸುತ್ತೆ. ಅದಕ್ಕೆಲ್ಲ ಆ ಲಾಲಸೆಗೆ ಒಳಗಾಗಬೇಡಿ. ಆಗುವ ಸಮಯಕ್ಕಾಗುತ್ತೆ, ಖಂಡಿತ ಇದೆ. ಒಳ್ಳೆ ಕೆಂಪು, ಕಪ್ಪು, ನೀಲಿ ಈ 3 ಬಣ್ಣಗಳ ಕಲ್ಲುಗಳ ಮನೆಯೊಂದನ್ನು ಕಟ್ಟುವರೆ. ಒಂದಲ್ಲ 2-3 ಮನೆ ಕಟ್ಟಬೇಕು, 2-3 ರೂಮಿನ ಮನೆ ಕಟ್ಟಬೇಕು, 2-3 ಅಂತಸ್ತಿನ ಮನೆ ಕಟ್ಟಬೇಕು. ಯಾವಾಗ ಶನಿ ಕುಜ ತ್ರಿಕೋಣದಲ್ಲೋ ಕೇಂದ್ರ ಸ್ಥಾನದಲ್ಲೋ ಬಂದಾಗ ವಿಶೇಷವಾದ ಮನೆ ಕಟ್ಟುವನ. ಆದ್ರೆ ಶನಿ ದೃಷ್ಟಿ ಇರುವುದರಿಂದ, ಕೇಂದ್ರದಲ್ಲಿರುವುದರಿಂದ ನಿಧಾನ ಅಷ್ಟೇ, ನಿಧಾನ. ಅದು ಒಂದೆಲ್ಲೋ ವಯಸ್ಸಾಯ್ತು, ಐ ಆಮ್ ಆಲ್ಮೋಸ್ಟ್ 40s, ಇನ್ ಹೇಗೋ ಇನ್ಯಾವಾಗ್ಲೋ ಅಂತಕ್ಕಂಥದ್ದು. ಏನೂ ಆತಂಕಕ್ಕೊಳಗಾಗಬೇಡಿ, ಎಲ್ಲವೂ ಸರಿ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಏನೂ ದೋಷ ಇಲ್ಲ. ಇಟ್ಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಹಾರೋಸ್ಕೋಪ್. ನಿಮ್ಮ ಮಗಳದಾಗ್ಲಿ, ಮಗಳಿಂದ ಆ ಒಂದು ಪಿತೃವಿನ ಸ್ಥಾನದಿಂದ ನೋಡೋದಾಗ್ಲಿ ತೊಂದರೆ ಇಲ್ಲ. ಚಂದ್ರ ಒಂದು 6ನೇ ಭಾವದಲ್ಲಿರೋದ್ರಿಂದ ಅನಗತ್ಯ ಭೀತಿ ನಿಮ್ಮದು ಅಷ್ಟೇ. ಹೀಗಾದ್ರೆ ಹಾಗಾದ್ರೆ, ಹಿಂಗಿದ್ರೆ ಹಂಗಿದ್ರೆ, ಏನಪ್ಪಾ ದುಡಿದಿದ್ದೆಲ್ಲ ಖರ್ಚು, ಉಳಿಸ್ಲಿಕ್ಕಾಗ್ತಿಲ್ಲ. ಅರೆ, ದುಡಿಯೋದೇ ಖರ್ಚು ಮಾಡ್ಲಿಕ್ಕೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು 100 ರೂಪಾಯಿ ರೊಕ್ಕ ಸಂಪಾದಿಸಿದ್ರು ಅದು ನಿಮ್ಮದೇ, 1,00,000 ರೂಪಾಯಿ ಸಂಪಾದಿಸಿದ್ರು ನಿಮ್ಮದೇ. ಆದ್ರೆ ಅದು ಖರ್ಚು ಮಾಡಲೇಬೇಕು. 100 ರೂಪಾಯಿನ ವ್ಯಕ್ತಿ ತನಗ್ ತಕ್ಕ ಮಟ್ಟಿಗೆ ಅವನ ಮಟ್ಟಿಗೆ ಖರ್ಚು ಮಾಡ್ಕೋತಾನೆ. 1,00,000 ರೂಪಾಯಿ ಸಂಪಾದನೆ ಮಾಡೋನು ಅವನ ಮಟ್ಟಕ್ಕೆ ಒಂದು ದೊಡ್ಡ ವಾಹನ, ಕಾರು, ಬಂಗ್ಲೆ ಅನ್ನೋ ಥರ ಖರ್ಚು ಮಾಡ್ಕೊಳ್ತಕ್ಕಂಥದ್ದು. ಆ ಒಂದು ಚಂದ್ರ ದೋಷಕ್ಕೆ ಏನ್ ಮಾಡಿ ಅಂದ್ರೆ, ಪ್ರತಿ ತಿಂಗಳ ಅಮಾವಾಸ್ಯ ನವಗ್ರಹಗಳಲ್ಲಿ ಹೋಗ್ಬಿಟ್ಟು ಚಂದ್ರಗ್ರಹಕ್ಕೆ ಶಾಂತಿ ಅಂತ ಹೇಳಿ 2 kg ಅಕ್ಕಿ, ಇಲ್ಲ 200 ಗ್ರಾಮ್ ಅಕ್ಕಿ, 200 ಗ್ರಾಮ್ ಸಕ್ಕರೆ, 2 ಲೀಟರ್ ಹಾಲು, 20 ರೂಪಾಯಿ, ಒಂದು ಬೆಳ್ಳಿ ನಾಣ್ಯ ಆಯ್ತು ಅಂದ್ರೆ ಕೊಡ್ಬೋದು. ಇದರಲ್ಲಿ ಯಾವುದಾಗುತ್ತೋ ಅದನ್ನು ಕೊಡಿ. ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಆದ್ರೆ 2ರ ಪ್ರಭಾವದಲ್ಲೇ 2 kg, 20 kg, 200 kg, 29 kg ಕೂಡಿದ್ರೆ 2 ಬರಬೇಕು. ಆ ಒಂದು ಮಟ್ಟದಲ್ಲಿ ದಾನ ಮಾಡ್ತಕ್ಕಂಥದ್ದು. ಒಂದು ಬಿಳಿ ವಸ್ತ್ರ, ಶಲ್ಯ ಆದ್ರೂ ಕೊಡ್ಬೋದು, ಪಂಚೆ ಆದ್ರೂ ಕೊಡ್ಬೋದು. ಬಿಳಿ ಹೂಗಳು, ಅದು ಮಲ್ಲಿಗೆ ಹೂವು ಆದ್ರೂ ಸರಿ, ಪರವಾಗಿಲ್ಲ. ಬಿಳಿ ಹೂವನ್ನ ಕೊಡತಕ್ಕಂಥದ್ದು ಮಾಡಬೇಕು. ತಪ್ಪದೆ ಒಂದು 11 ಅಮಾವಾಸ್ಯೆ ಮಾಡಿ ನೋಡಿ, ತುಂಬಾ ವಿಶೇಷ ಸಂಕಲ್ಪ ಆಗ್ತಕ್ಕಂಥದ್ದು. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮುಖ್ಯವಾಗಿ ದೇವಿ ಕ್ಷೇತ್ರಗಳಿಗೆ ಹೋಗಬೇಕು. ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿ ದರ್ಶನ, ಒಂದಷ್ಟು ತೀರ್ಥ ತಂದು ದಾನ ಮಾಡಬೇಕು. ತೀರ್ಥಕ್ಷೇತ್ರಗಳಲ್ಲಿರತಕ್ಕಂಥ ಮೀನುಗಳಿಗೆ ಚಂದ್ರದೋಷವಾಗಿದ್ದಾಗ ಒಂದಷ್ಟು ಮೀನುಗಳಿಗೆ ತಿಂಡಿ ಹಾಕ್ತಕ್ಕಂಥದ್ದು, ಕಳ್ಳೆಪುರಿಯೋ ಮಂಡಕ್ಕಿಯೋ ಅವಲಕ್ಕಿಯೋ ಒಂದಷ್ಟು ಹಾಕತಕ್ಕಂಥದ್ದು, ಬೊಗಸೆ ಎಷ್ಟಾದ್ರೂ ಹಾಕಿ ಬರಬೇಕು ಅಂತ ಹೇಳ್ತೇವೆ. ಅಷ್ಟು ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಬನ್ನಿ, ಯಾರು ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆಯನ್ನ ಮಾಡಿದ್ದಾರೆ, ಕೇಳ್ಬಿಡೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ನಾಗರತ್ನ ಅಂತ ತುಮಕೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ. ನಮಸ್ತೆ ನಾಗರತ್ನ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಂಗಿ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು? ಸುಷ್ಮಾ ಅಂತ. ಸುಷ್ಮಾ ಅವ್ರ ಹುಟ್ಟಿದ ದಿನಾಂಕ? 18/12/87. ಸಮಯ? ಸಮಯ 12:55 ಬೆಳಿಗ್ಗೆ. ಓಕೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 4. ಸಮಯ 12:55 AM.
ಅಂದ್ರೆ AM. ಸರಿ, 1ರಿಂದ 12 ಏನಂದ್ರಿ ಸಂಖ್ಯೆ? 4. 4. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ. ಅಂದ್ರೆ 17ನೇ ತಾರೀಕು ರಾತ್ರಿ ಹುಟ್ಟಿರ್ತಕ್ಕಂಥದ್ದು, 18ನೇ ತಾರೀಕು ಅರ್ಲಿ ಮಾರ್ನಿಂಗ್ 0:55 ಅಂದ್ರೆ 12 ಗಂಟೆ 55 ನಿಮಿಷ, ಹೌದಲ್ವಾ? 12:55 ಹೌದು ಗುರುಜಿ. ಸರಿ, ಆಯ್ತು. ಗುರು ಇವರಿಗೆ ಕೇಂದ್ರಾಧಿಪತಿ ದೋಷ 1, 4, 7, 10 ಕನ್ಫರ್ಮ್. ಇಟ್ ಬರ್ನ್ಸ್ ದೇರ್ ಫಿಂಗರ್ಸ್ ಅಂತ ಹೇಳ್ತೇವೆ. ಏನೋ ಒಂದು ಮದುವೆ ಆದ್ರೆ ಚೆನ್ನಾಗಿರೋಲ್ಲ, ಇಲ್ಲ ಮದುವೆನೇ ಒಂದು ಗಡಿಬಿಡಿ, ಮದುವೆ ಆಗೋಗ್ ಬಿಡೋಲ್ಲ, ಇಲ್ಲ ಮದುವೆ ಆದ್ಮೇಲೆ ಸುಮ್ಮನಿರೋಗ್ ಬಿಡುವುದಿಲ್ಲ. ಆ ಗುರುವಿಗೆ ರಾಹು ಬೇರೆ ಸೇರ್ಕೊಂಡಿದ್ದಾನೆ, ಪುತ್ರಕಾರಕ. ಗುರುವಿಗೆ ರಾಹು ದೃಷ್ಟಿ, ರಾಹು ಪ್ರಭಾವ ಬಂದಾಗ ಒಂದು ನಾವೇ ಮಿಸ್ಕ್ಯಾರೇಜ್ ಮಾಡಿಸ್ಬೇಕು, ಇಲ್ಲ ತಾನಾಗಿ ಮಿಸ್ಕ್ಯಾರೇಜ್ ಆಗುವುದು ಇದು ಕನ್ಫರ್ಮ್. ಈ ಒಂದು ಗುರು ರಾಹು ದೋಷಕ್ಕೆ ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ ತಿಂಗಳಿಗೊಮ್ಮೆ ಗುರುವಾರಗಳಂದು ಹೋಗಿ ಶಿವಾಲಯಗಳಲ್ಲಿ, ಹಳೆಯ ಶಿವಾಲಯಗಳಲ್ಲಿ ದಕ್ಷಿಣಾಮೂರ್ತಿ ದೇವರ ಒಂದು ವಿಗ್ರಹ ಏನಾದರೂ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಹೋಗ್ಬಿಟ್ಟು ಒಂದು 300 ಗ್ರಾಂ ಕಾಬೂಲ್ ಕಡಲೆ ಅದರಿಂದ ಹುಗ್ಗಿ ಏನಾದರೂ ಮಾಡಿಬಿಟ್ಟು ಕೊಟ್ಟರು ಸರಿ, ಇಲ್ಲ ಹಾಗೇ ಕೊಟ್ಟರು ಸರಿ. ಒಂದು ಹಳದಿ ಶಲ್ಯ, ಒಂದಷ್ಟು ತುಳಸಿ ಇಲ್ಲ ಬಿಲ್ವಪತ್ರೆ, 2ರಲ್ಲಿ 1 ಕೊಟ್ಟು, ಒಂದು 30 ರೂಪಾಯಿ ಕೊಟ್ಟು, ಒಂದಷ್ಟು ಗೋಪಿ ಚಂದನ ಅದು ಒಂದು 30 ಗ್ರಾಂ ಕೊಡ್ಬೋದು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಹೇಳಿ. ಒಮ್ಮೆ ಈ ಗುರುವಿಗೆ ರಾಹು ದೋಷವಿರುವುದರಿಂದ, ಅದರಲ್ಲೂ ಆ ಶುಕ್ರನಿಗೆ ಕುಜ ಚಂದ್ರ ಬೇರೆ ದೃಷ್ಟಿ, ಲಗ್ನದಲ್ಲಿ ಬೇರೆ ಕೇತು, ಕಾಳಹಸ್ತಿಗೆ ಇಡೀ ಕುಟುಂಬ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ಕುಕ್ಕೆಯಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇವೆರಡೂ ಮಾಡಿಸ್ತಕ್ಕಂಥದ್ದು ಮಾಡಿಸಬೇಕು. ಇಷ್ಟು ಮಾಡಿಸಿ ಖಂಡಿತ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ನಾಗರತ್ನವರೇ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ವಿಶೇಷವಾದಂಥ ಒಂದು ಮನೆ ಮದ್ದು ಹೇಳ್ತೇನೆ ಇವತ್ತು. ಆ ಹೃದಯ ದೌರ್ಬಲ್ಯ ಅನ್ನತಕ್ಕಂಥವ್ರಿಗೆ, ಮೆದುಳಿನ ದೌರ್ಬಲ್ಯಕ್ಕೆ ಬೊಗಡ, ಮಾಗಿಲಂ, ಕಂಜ ಅನ್ನತಕ್ಕಂಥದ್ದು ಹೇಳಿದ್ದೆ. ಇದರ ಹೆಸರು ತುಂಬ ವಿಶೇಷವಾಗಿ ಕೆಲವೊಂದು ಕಡೆ ಕಲಾಲೆ ಅನ್ನತಕ್ಕಂಥದ್ದು ಕರೀತಾರೆ, ಬಕುಳ ಅನ್ನತಕ್ಕಂಥದ್ದು ಕರೀತಾರೆ, ಸಿನ್ನಕೇಸರ ಅನ್ನತಕ್ಕಂಥ ಹೆಸರಿಂದಲೂ ಕರೀತಾರೆ. ಪಗಡೆ ಮರ ಮುಖ್ಯವಾಗಿ ಇದರ ನಿಜವಾದ ಅರ್ಥ, ನಿಜವಾದ ಹೆಸರು ಆ ಒಂದು ಆಡು ಭಾಷೆಯಲ್ಲಿ ಕರೀತಕ್ಕಂಥದ್ದು. ತೆಲುಗುನಲ್ಲಿ ವಕುಳಮು, ಪೊಗಡ ಅನ್ನತಕ್ಕಂಥ ಮಾತು ಹೇಳ್ತಾರೆ. ತಮಿಳಿನಲ್ಲಿ ಮಾಗಿಲಂ, ಮೋಗಿಡಂ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಕ್ಕಂಥದ್ದು. ಈ ಗಿಡದ ಹೂವಿನ ಒಂದು ಚೂರ್ಣವನ್ನ, ಪಗಡೆ ಮರದ ಹೂವಿನ ಆ ಒಂದು ಚೂರ್ಣವನ್ನ ಸೇವಿಸುವುದರಿಂದ, ಚೂರ್ಣ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತಾನೆ. ಹೂವು ತಗೊಬಂದು ಒಂದು ಬಿಳಿ ಬಟ್ಟೆ, ಶುಭ್ರವಾದ ಶುಚಿಯಾಗಿರ್ತಕ್ಕಂಥ ಒಂದು ಬಿಳಿ ಬಟ್ಟೆ ತಗೊಳ್ಳಿ, ಪಂಚೆ ಥರದ್ದು ಕಟ್ ಮಾಡಿಬಿಟ್ಟು ಅದರಲ್ಲಿ ಆ ಹೂವು ಒಂದು 10-15 ಹಾಕಿ ಕಟ್ಟಿಬಿಡಿ. ಯಾವುದಾದ್ರೂ ನಾರಿನಿಂದ ಕಟ್ಟಿಬಿಟ್ಟು ಎಲ್ಲಾದರೂ ತಗಲಾಕಿ, ಅಟ್ಟಕ್ಕೆ ತಗಲಾಕ್ತಾ ಹಾಗೆ, ಆ ಕುಕ್ಕಿ ಏನಾದರೂ ಹಾಕಿ ತಗಲಾಕ್ತಾ ಹಾಗೆ, ಮನೆ ಒಳಗಡೆ ಬಿಸಿಲು ಬೀಳದ ಹಾಗೆ ನೆರಳಿನಲ್ಲಿ ಒಣಗಿಸಬೇಕು ಅಂತ ಹೇಳ್ತವೆ. ಸೊ ಆ ರೀತಿ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಒಂದು ಮಿಕ್ಸಿ ಥರ ಮಾಡಿ ಅದನ್ನು ಕುಟ್ಕೋಬೋದು. ಕುಟ್ಕೊಳ್ಳೋಕೆ ಇವತ್ತು ಸಮಯನೂ ಇಲ್ಲ, ವ್ಯವಸ್ಥೆನೂ ಇಲ್ಲ, ಕುಟ್ಟೋಕ್ಕೂ ಬರಲ್ಲ ಬಿಡಿ ನಿಮಗೆ ಸರಿಯಾಗಿ. ಏನೋ ಒಂದು ಯಾವುದೋ ಕಲ್ಲು ಎಲ್ಲೋ ಹಾಕಿ ಏನೋ ಮಾಡಿ ಎಡವಟ್ಟು ಮಾಡ್ಕೋತೀರಾ, ಸುಮ್ಮನೆ ಹಾಕಿ ಹಾಳು ಮಾಡ್ತೀರಾ. ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಫಿಲ್ ಮಾಡಿ ಇಟ್ಕೊಳ್ಳಿ. ಅದಕ್ಕೊಂದು 2-3 ಸಣ್ಣ ತೂತು ಥರ ಮಾಡಿಟ್ಕೊಂಡ್ರು ಸರಿ. ಗಾಳಿ ಓಡಾಡಬೇಕು ಯಾವುದೇ ಒಂದು ಚೂರ್ಣಗಳಿಗೆ ಕೆಲವೊಂದು ಹಂತದವರೆಗೂ. ತುಂಬ ಹಾಕಿಟ್ಕೋಬೇಡಿ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಮೆದುಳಿನ ದೌರ್ಬಲ್ಯ, ಅವ್ನ ತಲೆ ಸರಿ ಇಲ್ಲ ಕಣೋ, ಅವ್ನ ಬುದ್ಧಿ ಸರಿ ಇಲ್ಲ ಕಣೋ, ಕುದಿಗೆ ಸರಿಯಾಗಿ ನಿಂತ್ಕೊಳ್ಳೋದಿಲ್ಲ ಕಣೋ, ಒಂದೊಂದ್ಸಲಿ ಒಂದೊಂದು ಮಾತಾಡ್ತಾನೆ ಕಣೋ. ಕೆಲವರು ಮಾತಾಡ್ತಾನೇ ಇರ್ತಾರೆ ಅಸಂಬದ್ಧವಾಗಿ, ಅಪ್ರಬುದ್ಧರಾಗಿ, ಪ್ರಲಾಪವೋ ಪ್ರಲಾಪ, ಏನೋ ಮಾತು 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 ಮಾತು, ಎಡವಟ್ಟು ದಾಸೆಯರು. ಅಲ್ಲೆಲ್ಲೋ ಸ್ಕ್ರೂ ಲೂಸ್ ಆಗಿರ್ಬೇಕು ಅಂತ ಮಾತಾಡ್ಕೋತೇವೆ ಒಂದೊಂದು ಸಮಯ. ಅವ್ನಿಗಿಲ್ಲ ಕಣೋತ್ತೆ, ಏನೇನೋ ಟ್ರೀಟ್ಮೆಂಟ್ ಮಾಡಿಸಿದ್ರು ಅವ್ರು ಬಿಡೋದಿಲ್ಲ. ಉನ್ಮಾದ, ಹಿಸ್ಟೀರಿಯಾ ಸಮಸ್ಯೆಗಳು ಕೂಡ ಕೆಲವ್ರಿಗಿರುತ್ತೆ. ಹಾಗೆ ಈ ಒಂದು ಪಗಡೆ ಮರದ ಹೂವಿನಿಂದ ಮಾಡಿರ್ತಕ್ಕಂಥ ಒಂದು ರಸ ಇಲ್ಲ ಗುಲ್ಕಂತರ ಸೇವಿಸುವುದರಿಂದ ಕೂಡ ಪಗಡೆ ಮರದ ಹೂವು ಅದರಿಂದ ಮಾಡಿರ್ತಕ್ಕಂಥ ಒಂದು ರಸ, ಇಲ್ಲವೇ ಗುಲ್ಕನ್. ಗುಲ್ಕನ್ ಅಂದರೆ ಎಲ್ರಿಗೂ ಗೊತ್ತಿದೆ. ಅದು ರೋಸ್ ಗುಲ್ಕನ್ ಬೇರೆ, ತಾವರೆ ಎಲೆ ಗುಲ್ಕನ್ ಬೇರೆ, ದಾಸವಾಳ ಎಲೆ ಗುಲ್ಕನ್ ಬೇರೆ,
ಪಗಡೆ ಮರದ ಹೂವಿನ ಗುಲ್ಕನ್ ನೀವೇ ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಮೊದಲು ಒಂಚೂರು ಮಾಡ್ಕೊಳ್ಳಿ, ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ. ಶುಗರ್ ಪ್ರಾಬ್ಲಮ್ ಇರೋರು ಜಾಸ್ತಿ ಸ್ವೀಟ್ ತಿನ್ನೋ ಆಗಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಕರ್ಮದಂತೆ ಬುದ್ಧಿ ಎಲ್ಲವೂ ನಿರ್ಣಾಯಕ ಅಂತ ಹೇಳ್ತೇವೆ. ಅದಿಲ್ಲ ಆದರೂ ಹೃದಯ ಸಮಸ್ಯೆ ಇದೆ ಅನ್ನತಕ್ಕಂಥವ್ರು ಆಯಿತು ಅಂದರೆ ಈ ಪಗಡೆ ಮರದ ಹೂವಿನ ಗುಲ್ಕನ್ ನೀವೇ ಮನೆಯಲ್ಲಿ ಮಾಡಿಕೊಂಡು ಅದನ್ನು ಸೇವಿಸುವುದರಿಂದ ಹೃದಯಾಘಾತ ಸಮಸ್ಯೆಗಳೇನಾದರೂ ಇದ್ದರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ತಕ್ಕ ಮಟ್ಟಿಗೆ ಪ್ರತಿಬಂಧಕವಾಗಿ ಈ ಒಂದು ಮನೆ ಮದ್ದು ಕೆಲಸ ಮಾಡತಕ್ಕಂಥದ್ದು ಅನ್ನೋದನ್ನ ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಯತ್ನ ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರಮ್ಮ, ಶ್ರೀನಿವಾಸ್ ಅಂತ ಹೇಳಿ ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಹಾ ನಮಸ್ತೆ ಶ್ರೀನಿವಾಸ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಯ್ತಮ್ಮ. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ನಂದಿಲ್ಲ ತಾಯಿ, ಮದುವೆ ಆಗಿದ್ಯಾ? ನನ್ನ ಮಗಂದಿದೆ. ಹೇಳಿ ಹೇಳಿ ಸರ್. 14/10/2002. 2002. ಸಮಯ 11:15 ಮುಂಜಾನೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಶ್ರೀನಿವಾಸ್ ಅವರು. 8 ಸಂಖ್ಯೆ ಅಮ್ಮ, 8 ಸಂಖ್ಯೆ. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ಪಾದಾಭಿವಂದನೆಗಳು ಗುರುಗಳೇ, ಪಾದಾಭಿವಂದನೆಗಳು. ನಮಸ್ತೆ. ಮುನಿದರು ಗುರು ಕಾಯುವನು ಗುರುಜಿ. ಗುರುನು ನನಗೆ ಇಲ್ಲಾರ್ದಾಗ ತಂದೆ ತಾಯಿ ಇಲ್ಲ ಗುರುಜಿ. ತಂದೆ ಆದ್ರೂ ನೀವೇ, ತಾಯಿ ಆದ್ರೂ ನೀವೇ, ಅಣ್ಣ ಆದ್ರೂ ನೀವೇ, ತಮ್ಮ ಆದ್ರೂ ನೀವೇ ಗುರುಜಿ. ಈ ನಿರ್ಗತಿಕನಿಗೆ ಒಂದು ದಾರಿ ತೋರಿಸ್ಕೊಡಿ. ನಿಮ್ಮ ಜಾತಕದಲ್ಲಿ ಉಚ್ಚಭಂಗ ನೀಚ ಸ್ಥಾನದ ಗುರು, ತುಂಬಾ ಚೆನ್ನಾಗಿ ಬಾಳದವರು, ತುಂಬಾ ಚೆನ್ನಾಗಿದ್ದವರು, ಯಾಕೋ ದಡದಕ್ಕಂತ ಏನೂ ಇಲ್ಲ, ಯಾವುದೂ ಇಲ್ಲ ಅನ್ನೋ ಒಂದು ಭಾವನೆ ನಿಮ್ಮ ಮನ್ಸಿಗೆ ನಾಟು ಬಿಟ್ಟಿದೆ ಅಷ್ಟೇ. ಹೌದಾ ಅಲ್ವಾ? ನಿಜ ಗುರುಜಿ, ನಿಜಾನೇ. ಚೆನ್ನಾಗಿತ್ತು, ಅದ್ರ ಪಾಡಿಗೆ ಎಲ್ಲವೂ ಊಟಕ್ಕೂ ಬಟ್ಟೆಗೂ ಉದ್ಯೋಗಕ್ಕೂ ವ್ಯವಸ್ಥೆಗೂ ಎಲ್ಲವೂ ತನ್ನ ಪಾಡಿಗೆ ನಡ್ಕೊಂಡು ಹೋಗ್ತಿದ್ದು, ಯಾಕೋ ಎಲ್ಲವೂ ಒಂದು ಕಡೆಯಿಂದ ಬಿರುಗಾಳಿ ಬೀಸದ ಹಾಗೆ ನಾನು ಎಲ್ಲಿ ಏನಾಗ್ಬಿಡುತ್ತೇನೋ, ಗುರು ಮಾತ್ರ ಕೆಡಬಾರದು. ನಾನು ಆಗಾಗ ಹೇಳ್ತಿರ್ತೇನೆ, ಯಾರು ಕೆಟ್ಟರು ಮನೆಯಲ್ಲಿ ಹೆತ್ತ ತಾಯಿ ಮಾತ್ರ ದಾರಿ ತಪ್ಪಿಸಬಾರ್ದು, ಅವಳೇ ತೋರಿಸೋದು ಪ್ರಪಂಚನ, ಅವಳೇ ಬದುಕು ಕಲಿಸ್ಕೊಡೋದು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಆಕೆನೇ ಇಲ್ಲ, ಆಕೆಯೇ ಬಲವಿಲ್ಲ ಅಂದಾಗ ಮುಗಿದು ಹೋಯಿತು ಅಂತ ಹೇಳ್ತೇವೆ. ಹಾಗೆ ಅದಕ್ಕೆ ಮೀರಿದ್ದು ಗುರು. ಆ ಗುರು ಶಾಪ ಜಾತಕದಲ್ಲಿ ಇರಬಾರ್ದು ಅಂತೇವೆ. ನಿಮ್ಮ ಜಾತಕದಲ್ಲಿ ಗುರು ನೀಚ, ಬುಧ ನೀಚ, ಶುಕ್ರವಕ್ರ, ಶನಿವಕ್ರ, ರಾಹುದೋಷ, ಕೇತು ದೋಷ, ಒಂಥರ ತುಂಬಾ ಕೆಟ್ಟೋಯ್ತು ಅಂದ್ರೂ ಎಡವಟ್ಟೆ, ತುಂಬಾ ಚೆನ್ನಾಗಿತ್ತು ಅಂದ್ರೂ ಎಡವಟ್ಟೆ. ತುಂಬಾ ಕೆಟ್ಟು ಹೋದ ಜಾತಕಕ್ಕೆ ದಿಢೀರ್ ಮತ್ತೆ ಎಲ್ಲ ಬದಲಾವಣೆಯ ಗಾಡಿ ಆಗುತ್ತೆ. ಗುರು ನೀಚ ಇದೆ, ಆತಂಕಕ್ಕೆ ಒಳಗಾಗ್ಬೇಡಿ ಅಯ್ಯ. ನಾ ಹೇಳಿದ್ದೇನೆ ಆಗ್ಲೇನೆ, ಎಷ್ಟೋ ಬಾರಿ ಹೇಳಿದ್ದೇನೆ, ಯಾರ ಜಾತಕದಲ್ಲಿ ಗುರು ನೀಚವಿರುತ್ತೋ ಅವರಿಗೆ ತುಂಬಾ ಒಳ್ಳೆತನ, ಅವರ ಒಳ್ಳೆತನವೇ ಅವರ ಬಹುದೊಡ್ಡ ಶತ್ರುವಾಗಿ ಕಾಡುತ್ತೆ. ಯಾಚಕರಾಗ್ಬಿಡ್ತಾರೆ ಅವರು. ಕೊಟ್ಟು 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 ಯಾಚಕನಾಗ್ತಾನೆ. ದೇವರು ದಯಾಮಯ, ಅವನು ಗೊತ್ತಿದೆ. ನಾವು ಮಾಡೋದನ್ನ ಮಾಡ್ತಾ ಹೋಗ್ತಿರ್ಬೇಕಷ್ಟೇ. ಎನಿಥಿಂಗ್ ಮೊದಲು ಅದನ್ನ ಭಾವದಲ್ಲಿ ಹಾಕೊಳ್ಳಿ. ಯಾಕೆ ತಲೆ ಬಗ್ಗಿಸ್ತೀರಾ? ದೇವನಿಗೆ ಒಬ್ಬನಿಗೆ ತಲೆ ಬಗ್ಗಿಸ್ಬೇಕು. ನಿಮ್ಮ ಆತ್ಮಗೌರವಕ್ಕಷ್ಟೇ ತಲೆ ಬಗ್ಗಿಸ್ಬೇಕು. ನಿಮ್ಮ ಆತ್ಮಸಾಕ್ಷಿಗಷ್ಟೇ ತಲೆ ಬಗ್ಗಿಸ್ಬೇಕು. ನೀವು ತಪ್ಪು ಮಾಡಿದ್ರೆ, ದೋಚಿದ್ರೆ, ಜೂಜಾಟ ಆಡಿ ಕಳೆದು ಹಾಕಿದ್ರೆ ಭಯ ಬೀಳಿ. ಸುಮ್ಮನೆ ಹಾಗೆಲ್ಲ ಆತಂಕಕ್ಕೆ ಒಳಗಾಗಬೇಡಿ. ಕೋಟಿ ಇದ್ದರೂ ಮಣ್ಣೊಳಗೆ, ರೂಪಾಯಿ ಇದ್ದರೂ ಮಣ್ಣೊಳಗೆ. ಯಾರೋ ಪುಣ್ಯಾತ್ಮ ಹೋದಾಗ ತಗೊಂಡೋಗಿ ಹಾಕ್ತಾರೆ, ನಮ್ಮನ್ನ ಎಲ್ಲೋ ಸುಟ್ಟಾಕ್ತಾರೆ, ಮಣ್ಣಲ್ಲಿ ಹಾಕ್ತಾರೆ, ಇಲ್ಲ ಅಂದ್ರು. ಅವೆಲ್ಲ ಆತಂಕಕ್ಕೆ ಒಳಗಾಗಬೇಡಿ. ಏನೇನು ಯೋಚನೆ ಮಾಡಬೇಡಿ, ಏನೂ ಆಗೋದಿಲ್ಲ, ಎಲ್ಲವೂ ಸರಿಯಾಗುತ್ತೆ. ಎಲ್ಲವೂ ಜಗದ ನಿಯಮ. ಮುಂದಿನ ಮೇ, ಆ ಒಂದು ಜೂನ್, ಆಗಸ್ಟ್ ಇಲ್ಲ ಅಕ್ಟೋಬರ್ ಒಳಗಡೆ ನಿಮ್ಮ ಜೀವನದಲ್ಲೊಂದು ಬಹುದೊಡ್ಡ ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ನಿಮಗೆ ಈ ಅಷ್ಟಮಾಧಿಪತಿಯ ಒಂದು ಪ್ರಭಾವದ ಒಂದು ಇದು ನಡೀತಿರ್ತಕ್ಕಂಥದ್ದು ದಶ ಅಷ್ಟೇ. ಏನು ಆತಂಕಕ್ಕೆ ಒಳಗಾಗಬೇಡಿ. 2012 ನವೆಂಬರ್ ನಂತರವೇ, ಈ ನವೆಂಬರ್ ನಂತರವೇ ತುಂಬಾ ಬದಲಾವಣೆಗಳು, ಉದ್ಯೋಗ, ಕುಟುಂಬ, ವ್ಯವಸ್ಥೆ, ಸಂಪಾದನೆ ಇದೆಲ್ಲವೂ ಆಗ್ತಕ್ಕಂಥದ್ದಾಗುತ್ತೆ. ಹೋಗ್ಬನ್ನಿ. ಶ್ರೀನಿವಾಸ್ ಅವರೇ, ಬಹಳ ನೊಂದು ಕರೆಯನ್ನ ಮಾಡಿದ್ರಿ. ಆದಷ್ಟು ಬೇಗ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿ ಅಂತ ಆಶಿಸ್ತೇವೆ. ಗುರುಜಿ ಈಗ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ನಾನು ಆಗ್ಲೇ ವಾಸ್ತು ಬಗ್ಗೆ ಕೆಲವೊಂದು ಮಾಹಿತಿ ಹೇಳ್ತಿದ್ದೆ. ತುಂಬಾ ಗಾಜಿನ ವಸ್ತುಗಳನ್ನ ಮನೆಯಲ್ಲಿ ಇಡಬಾರ್ದು. ಕೆಲವರು ಇರ್ತಾರೆ, ಗಾಜಿನ ಜಗ್ಗು, ಗಾಜಿನ ಲೋಟ, ಗಾಜಿನ ತಟ್ಟೆ, ಗಾಜಿನ ಡೈನಿಂಗ್ ಟೇಬಲ್ಲು, ಗಾಜಿನ ಟೀಪಾಯಿ, ತುಂಬಾ ಗಾಜಿನಮಯ, ಏನೋ ಹುಚ್ಚು ಉನ್ಮಾದ. ಸರಿ, ಇಲ್ಲಿ ಗಾಜಿನ ಲೋಟ ಇಟ್ಕೊಂಡಿದ್ದಾವೆ,
ಒಂದು ಚೂರು ಯಾಮಾರಿದರೆ, ಮರೆತರೆ, ಒಂದು ಚೂರು ಅದ್ರ ಕಡೆ ಗಮನ ಕೊಡದೆ ಏನೋ ಹಿಂಗಂದ್ರೆ ಹಾಗೆ ಬಿದ್ದೋಗುತ್ತೆ, ಒಡೆದೋಗುತ್ತೆ. ಅದ್ರ ಮೇಲೆ ಕಾಲಿಟ್ಟು ಚುಚ್ಚುತ್ತೆ, ರಕ್ತ ಬರುತ್ತೆ. ರಾಹು ಏನಾಗುತ್ತೆ ಹೇಳಿ? ಭಯ. ಅಯ್ಯೋ ಬಿದ್ದೋಗ್ಬಿಟ್ರೆ, ಅಯ್ಯೋ ಚೆಲ್ಲೋಗ್ಬಿಟ್ರೆ, ಆ ಭಯದಲ್ಲೇ ಬದುಕ್ತೇವೆ ನಾವು, ಹೌದಲ್ವಾ? ಆ ಭಯದಲ್ಲೇ ನಾನು ಕಾರ್ಯಕ್ರಮ, ಅಯ್ಯೋ ಹಿಂಗ್ ಅನ್ಬಿಟ್ರಪ್ಪ ಕೈ ಈ ಕಡೆನೇ ಹಿಂಗ್ ಇಟ್ಕೊಂಡು ಕುತ್ಕೊಂಡು ಹಾಗೆ, ಹೌದಲ್ವೋ? ನೋಡಿ, ಒಂದು ಸಣ್ಣ ಭಾಸ, ಸಣ್ಣ ಒಂದು ಕದಡಿಕೆ ಎಷ್ಟು ಒಂದು ಎಚ್ಚರಿಕೆಯಿಂದ ನಾವು ಕಾಯ್ಬೇಕು ಅಂತ. ಕೈ ಈ ಕಡೆ ಅನ್ನಕ್ಕಾಗಲ್ಲ, ಭಯ, ಇಲ್ಲೊಂದು ಲೋಟ ಇಟ್ಕೊಂಡಿದ್ದೇನೆ ಅಂತ. ಕೈ ಇನ್ನೋಕ್ಕಾಗಲ್ಲ, ಇಲ್ಲೊಂದು ಲೋಟ ಇಟ್ಕೊಂಡಿದ್ದೇನೆ ಅಂತ. ಗಾಜಿನ ಮನೆ, ಗಾಜಿನ ಟೀಪಾಯಿ, ಗಾಜಿನ ಒಂದು ಡೈನಿಂಗ್ ಟೇಬಲ್, ತುಂಬಾ ಗಾಜನ್ನ ಬಳಸ್ತಕ್ಕಂಥವ್ರ ಜೀವನ ಯಾವಾಗ್ಲೂ ಭಯಸ್ಥರಾಗಿರುತ್ತೆ. ರಾಹುಗ್ರಸ್ತ ಮನೆ ಆಗುತ್ತೆ ಅದು. ವಿಪರೀತ ಅಹಂ, ಸಿಟ್ಟು, ಕೋಪ, ಅಹಂ ಬಂದ್ಬಿಡುತ್ತೆ. ಆ ಮನೆಯಲ್ಲಿ ಯಾರ್ದೋ ಮಾತುಗಳು, ಕಾಂಟ್ರವರ್ಸಿಗಳು ಬರುತ್ತೆ. ಅಲ್ಲಿ ಮಾತಾಡ್ಕೋತಾರೆ. ರೀ ಗೊತ್ತಾ ಪಕ್ಕದ ಮನೆ ಆಂಟಿ ಮಗಳು ಓಡೋದ್ಲಂತೆ, ರೀ ಗೊತ್ತಾ ಅವನೇನು ಜುಟ್ಟು ಬಿಟ್ಕೊಂಡು ಓಡಾಡ್ತಿದ್ನಲ್ಲ ಹುಡುಗ, ಮೊನ್ನೆ ಆಕ್ಸಿಡೆಂಟಲ್ಲಿ ಕಾಲ್ ಮುಡ್ಕೊಂಡು ಬಂದಂತ, ಜಗಳಗಂಟ. ಲೈಕ್ ದಟ್, ದೋಸ್ ಫೋರ್ಸಸ್. ಬೇರೆ ಇನ್ನೇನು ಬೇಡ, ಕೂಲಿಂಗ್ ಗ್ಲಾಸ್ ತುಂಬಾ ಬಳಸ್ತಾರಲ್ವಾ, ಅವ್ರನ್ನ ನೋಡಿ, ಕೇಳಿ ಅವ್ರನ್ನ. ಯಾವಾಗ್ಲೂ ಕೂಲಿಂಗ್ ಗ್ಲಾಸ್ ಹಾಕೊಂಡೆ ಕಾರ್ ಓಡಿಸೋದು, ಬೈಕ್ ಓಡಿಸೋರು ಕೇಳಿ, ಅವ್ರು ಚೆನ್ನಾಗಿರ್ತಾರ ಅಂತ ನೋಡಿಬೇಕಾದ್ರೆ. ಒಂದು ಮನೋಸ್ಥಿತಿಯಲ್ಲಿರೋಲ್ಲ ಅವರು. ಯಾವಾಗ್ಲೂ ನೋಡಿ, ಕಣ್ಣು ದೋಷ ಆಗಿ ಕನ್ನಡಕ ಹಾಕೊಳ್ಳೋದು ಬೇರೆ, ಟು ಕರೆಕ್ಟ್ ಬೇರೆ, ಇಂಪ್ಯಾಕ್ಟ್ ಬೇರೆ. ಬೇಕು ಅಂತ. ರಾಹು ಈಸ್ ಎ ಸ್ಟೈಲ್ ಅಂತ ಹೇಳ್ತಾರೆ. ದ ಮೋರ್ ಯು ಗೋ ಸ್ಟೈಲ್, ದ ಮೋರ್ ಯು ವಿಲ್ ಬಿ ಕರಪ್ಟೆಡ್. ತುಂಬಾ ಮೇಕಪ್ ಮಾಡಿಸ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ನೋಡಿ, ಕಲಾವಿದರು ನೋಡಿ, ಬೇಗ ಕೆಡ್ತವೆ ಅವರು. ಅವ್ರ ಪರ್ಸನಲ್ ಲೈಫ್ ಎಡವಟ್ಟಾಗುತ್ತೆ. ರಾಹು ಪ್ರಭಾವ. ಗಾಜನ್ನ ತುಂಬಾ ಬಳಸೋದ್ರಿಂದಲೂ ಕೂಡ ಇಂಥದ್ದೇ ಪ್ರಭಾವ. ಮನೆಯ ಹೆಣ್ಣು ಮಕ್ಕಳ ಮನಸ್ಥಿತಿ ಉತ್ತಮವಾಗಿರಲು ಬಿಡುವುದಿಲ್ಲ. ಮನೆಯಲ್ಲಿ ಆಗಾಗ ಅಂತಃಕಲಹಗಳು ಯಾರದೋ ಮಾತುಗೋಸ್ಕರ ಶುರುವಾಗುತ್ತವೆ. ನಿಮಗೋಸ್ಕರ ಖಂಡಿತ ಕಿತ್ತಾಡಿರೋಲ್ಲ, ನಿಮಗೋಸ್ಕರ ಯಾವತ್ತೂ ಬೇಜಾರಾಗಿರೋಲ್ಲ. ಆದ್ರೆ ಮಾತ್ರ ಇಲ್ಲಿ ಬೇರೆ ಯಾರದೋ ಮಾತು, ಯಾರದೋ ವಿಚಾರಗಳಿಗೆ ಅಲ್ಲೇನೋ ನಡೆಯುವುದು. ತುಂಬಾ ಹೆಚ್ಚಾಗಿ ಗಾಜನ್ನ ಬಳಸಿದ್ರೆ ಅವರು ತಮ್ಮ ಸಂಗಾತಿಗೆ ಗಾಜನ್ನ ತುಂಬಾ ಹೆಚ್ಚಾಗಿ ಬಳಸ್ತಕ್ಕಂಥವರಿಗೆ ತಮ್ಮ ಸಂಗಾತಿಗೆ ರಾಮನಾಗಿರುವುದಿಲ್ಲ, ಇಲ್ಲ ಸೀತೆಯಾಗಿರುವುದಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಆ ಮಾತು ನಾನು ಬಳಸಬಾರ್ದು, ಆದ್ರೂ ನಿಜವನ್ನ ಹೇಳಲೇಬೇಕು. ತುಂಬಾ ಗಾಜನ್ನ ಬಳಸ್ತಕ್ಕಂಥವರಿಗೆ ಅಲ್ಲೆಲ್ಲೋ ಸಂಸಾರದಲ್ಲಿ, ಸಂಗಾತಿಯ ವಿಚಾರದಲ್ಲಿ ಬಿರುಕು. ಪ್ರೀತಿ ಬರಲ್ಲ, ಬೇರೆ ಎಲ್ಲೋ ಪ್ರೀತಿ ರಾಹು ಹುಡುಕ್ಸುತ್ತೆ, ಹಿಂಗೆ ಎಳೆಯುತ್ತೆ. ರಾಹು ಅಂದ್ರೇನೆ ತೋರ್ಸ್ಕೊಳ್ಳೋದು. ರಾಹು ಅಂದ್ರೇನೆ ಗುಪ್ತ. ಅಲ್ಲೊಂದು ಗುಪ್ತ ಸಂಬಂಧವೋ, ಗುಪ್ತ ತೊಂದರೆಯೋ, ಗುಪ್ತ ಆಕಾಂಕ್ಷೆಯೋ, ಗುಪ್ತ ಯೋಚನೆಯೋ, ಗುಪ್ತ ಆಲೋಚನೆಯೋ ಈ ತರ ಆಗ್ತಕ್ಕಂಥದ್ದು ಬರುವುದು. ಗಾಜನ್ನ ತುಂಬಾ ಬಳಸುವುದರಿಂದ. ತುಂಬಾ ಗಾಜುಗಳನ್ನ ಬಳಸಬಾರ್ದು. ಗಾಜಿನ ಲೋಟ, ಗಾಜಿನ ತಟ್ಟೆ, ಗಾಜಿನ ಟೀಪಾಯಿ. ಮತ್ತೆ ಹೇಳ್ತಿದ್ದೇನೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆತಂಕದಲ್ಲೇ ಬದುಕ್ತಕ್ಕಂಥದ್ದು. ನಾಳೆಗೆ ಹೇಗೋ, ಮುಂದಕ್ಕೆ ಹೇಗೋ, ಹೀಗೆ ಇರ್ತೀವ, ಹೆಸರು ಕೆಡುತ್ತೆ, ಇಲ್ಲ ಕೆಡಿಸ್ತಕ್ಕಂಥ ಪ್ರಸಂಗ ನಡೆಯುತ್ತೆ, ಇಲ್ಲ ಆ ತರದ ಅಪವಾದದ ಭಯದಲ್ಲಿ ಬಾಳುವಿರಿ, ಆತಂಕದಲ್ಲಿ ಬಾಳುವಿರಿ. ಯಾರಾದ್ರೂ ನನ್ನ ಕೆಡಿಸ್ಬಿಟ್ರಪ್ಪ, ಯಾರಾದ್ರೂ ಏನಾದ್ರೂ ಆದ್ರೆ, ರಭಸ ಜಾಸ್ತಿ, ಅಲಂಕಾರ ಜಾಸ್ತಿ, ಫೋರ್ಸ್ ಜಾಸ್ತಿ, ಗಾಯಗಳು ಜಾಸ್ತಿ, ದಿಷ್ಟಿ ಜಾಸ್ತಿ, ಮನೆಯ ಮೇಲೆ ಒಲವಿಲ್ಲ, ಮನೆಯವರ ಮೇಲೆ ಒಲವಿಲ್ಲ, ಮನೆಯಲ್ಲಿ ಪ್ರೀತಿ ಹೆಚ್ಚಾಗಿ ಇರುವುದಿಲ್ಲ. ಇದೆಲ್ಲವೂ ನಡೀತಕ್ಕಂಥದ್ದಾಗುತ್ತೆ. ಗುಪ್ತ ರೋಗಗಳು ಕಾಡುತ್ತೆ, ಮಾನಸಿಕ ತೊಂದರೆಗಳು ಕಾಡುತ್ತೆ, ಸನ್ನಿತರದ ಸಮಸ್ಯೆಗಳು ಕಾಡುತ್ತೆ, ಮಂಡಿ ನೋವು, ಕ್ರಾಂಪಿಂಗ್ ತರದ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಾಡತಕ್ಕಂಥದ್ದಾಗುತ್ತೆ. ಕೆಟ್ಟ ಕನಸುಗಳು ಜಾಸ್ತಿ ಬೀಳುತ್ತೆ, ನಿದ್ದೆನಲ್ಲಿ ಬಡಬಡಿಸೋದು ಜಾಸ್ತಿ ಮಾಡ್ತಾರೆ, ನಿದ್ದೆನಲ್ಲಿ ನಡೆಯೋ ಕಾಯಿಲೆಗಳು ಬರ್ತಕ್ಕಂಥದ್ದಾಗುತ್ತೆ. ಈ ತರದ ಗಾಜಿನ ಒಂದು ತುಂಬಾ ವಸ್ತುಗಳನ್ನ ಬಳಸುವುದರಿಂದ ಎಲ್ಲರನ್ನ ಗುಪ್ತವಾಗಿ. ನನ್ನ ತಮ್ಮ ಏನೋ ಮಾಡ್ತಾನೆ, ಅಣ್ಣ ಇವತ್ತು ಬೆಳಿಗ್ಗೆನ ಬೈಕ್ ತಗೊಂಡು ಹೋಗ್ತೀನಿ, ಒಂಚೂರು ಕೆಲಸ ಇದೆ, ಎಲ್ಲೋ ಹೋಗ್ತಾನೆ, ಇವನೇನೋ ಮಾಡ್ತಾನೆ, ಪೆಟ್ರೋಲ್ ಖಾಲಿ ಮಾಡಿಬಿಟ್ರೆ. ಈ ತರದ್ದು ಬರೀ ಕೆಟ್ಟದ್ದೇ ಯೋಚನೆ ಬರ್ತಕ್ಕಂಥದ್ದು. ನೆಗೆಟಿವ್ ಇಂಪ್ಯಾಕ್ಟ್ಸ್ ವಿಲ್ ಬಿ ಮೋರ್ ವೆನ್ ಯು ಆರ್ ಯೂಸಿಂಗ್ ಮೋರ್ ಗ್ಲಾಸ್ ವರ್ಕ್ಸ್. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಒಂಥರ ತುಂಬಾ ದೊಡ್ಡ ಮನೆ, ಒಂಟಿ ಪಿಶಾಚಿ ತರ ಇರತಕ್ಕಂಥದ್ದಾಗುತ್ತೆ.
ಅಲ್ಲಿ ಹೋದೆ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷಿಲ್ ಅನ್ನೋ ಥರ ಇನ್ನು ಒಂದು ಹೋಯ್ತು ಪಿಸಾಚಿನ ವರ್ಷದಲ್ಲಿ ಇನ್ನೊಂದು ಪಿಸಾಚಿ ಎಂಟ್ರಿ ಆಗ್ತಕ್ಕಂಥದ್ದು ಪಕ್ಕಾ. ಹೆಚ್ಚಾದ ಗಾಜಿನ ವಸ್ತುಗಳನ್ನ ಮನೆಯಲ್ಲಿ ಬಳಸ್ತಕ್ಕಂಥದ್ದು ಮಾಡಬೇಡಿ. ಎಸ್, ಯೂಸ್ ಇಟ್, ಇಲ್ಲ ಅಂತಲ್ಲ, ಒಂದೋ ಎರಡೋ ಎಸ್ ನೆಸೆಸಿಟಿಗೆ ತಕ್ಕಂತೆ. ಬಟ್ ಕೆಲವರಿಗೆ ಮಿತಿಮೀರಿದ ಆ ಗಾಜಿನ ಮೇಲೆ ಮೋಹ. ಹೇಗೆ ವಿಗ್ರಹಗಳು ಜಾಸ್ತಿ ಇಡಬಾರ್ದು, ಹೇಗೆ ಎಲೆಕ್ಟ್ರಿಕಲ್ ವಸ್ತುಗಳು ತುಂಬಾ ಬಳಸಬಾರ್ದು ಅಂತೆಲ್ಲ ಹೇಳ್ತೇವೋ ಹಾಗೆ ಗಾಜಿನ ವಸ್ತುಗಳು ಹೆಚ್ಚಾಗಿ ಬಳಸಲಿಕ್ಕೆ ಹೋಗಬೇಡಿ. ಒಳ್ಳೆದಾಗಿ. ಈಗ ಒಂದು ಪತ್ರವನ್ನ ನೋಡೋಣ ಗುರುಜಿ. ಬಹಳ ಹಿರಿಯರೋರ್ವರು ಈ ಪತ್ರವನ್ನ ಬರೀತಿದ್ದಾರೆ. ಪಾರ್ವತಿ ಅಂತ ಹೆಸರು. ಹುಟ್ಟಿದ ದಿನಾಂಕ 5/9/1934 ಅಂತ ತಿಳಿಸ್ತಾ ಇದ್ದಾರೆ. 5:38 ಬೆಳಗ್ಗೆ ಅಂತ ಕೂಡ ಹೇಳಿದ್ದಾರೆ ಗುರುಜಿ. ಅವರ ಒಂದು ಸಮಸ್ಯೆ ಏನಂದ್ರೆ ಗುರುಜಿ, ಆರೋಗ್ಯ ಸರಿ ಇಲ್ಲ, ಜೊತೆಗೆ ಹಣವನ್ನ ಯಾರೊಬ್ರಿಗೆ ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟಿದೀನಿ, ಅದು ವಾಪಸ್ ಬರ್ತಾ ಇಲ್ಲ. 2 ಮಕ್ಕಳಿದ್ರು, ಅದರಲ್ಲಿ ಒಬ್ಬ ಸತ್ ಹೋಗಿದ್ದಾನೆ, ದುರ್ಮರಣಕ್ಕೆ ಈಡಾಗಿದ್ದಾನೆ ಗುರುಜಿ. ಹಾಗೆ ಇನ್ನೊಬ್ಬ ಮಗ ನನ್ನ ಕೈ ಬಿಟ್ಟು ಬಹಳ ವರ್ಷಗಳಾಗ್ಬಿಟ್ಟಿದೆ, ಅವನನ್ನ ನೋಡ್ಕೋತಾ ಇಲ್ಲ. ವೃದ್ಧಾಶ್ರಮದಲ್ಲಿ ಇರೋದಕ್ಕೂ ಇಷ್ಟ ಇಲ್ಲ, ಸ್ವತಂತ್ರಳಾಗಿರ್ಬೇಕು ಅಂತ ಅನ್ಸುತ್ತೆ, ಕೈಲಾಗ್ತಿಲ್ಲ. ಹೆಣ್ಮಕ್ಳಿದ್ದಾರೆ, ಅವ್ರ ಜೊತೆ ಇಲ್ಲ ಗುರುಜಿ. ದಯಮಾಡಿ ನೀವ್ ಏನ್ ಹೇಳಿದ್ರೆ ಅದನ್ನ ನಾನು ಮಾಡ್ತೀನಿ ಅಂತ ಕೇಳ್ತಿದ್ದಾರೆ. ಮೊದಲು ಅದು ಮಾಡಿ. ಒಂಟಿ ಗುರು ಇರುವವರಿಗೆ ಒಂಟಿ ಜೀವನ ಅಂತ ಹೇಳ್ತೇವೆ ನೋಡಿ. ನಿಮಗೆ ಸಿಂಹ ಲಗ್ನ 2ನೇ ಮನೆಯಲ್ಲಿ ಒಂಟಿ ಗುರು, ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ. ಒಂಟಿ ಗುರು ಬಂದಾಗ ನಂಬಿದವರಿಂದ ಮೋಸ. ಕುಟುಂಬದವರೇ, ಮಕ್ಕಳೇ, ಅದರಲ್ಲೂ ಗಂಡು ಮಕ್ಕಳೇ ಇಲ್ಲ. ಆದಷ್ಟು ಆ ಒಂದು ಹೆಣ್ಮಕ್ಳು ಕರಿತಿದಾರಲ್ವಾ, ಹೋಗಿ. ಅಷ್ಟು ಪ್ರೀತಿ ವಿಶ್ವಾಸ ಇನ್ನೂ ಇದೆ, ನಿಮ್ಮ ಸಂಸ್ಕಾರ ಆ ಮಕ್ಕಳಲ್ಲಿದೆ. ಮಗ ವಾಪಸ್ ಬರ್ತಾನೆ, ಮತ್ತೆ ಮಾತಾಡಿಸ್ತಾನೆ. ಇದೆಲ್ಲ ಮನಸ್ಸಿಗೆ ಹಾಕೋಬೇಡಿ. ಒಂದು ಕಾಲ್ಗಟ್ಟಕ್ಕೆ ನಾವು ಸೋಲ್ಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ಹಿರಿಯರು, ಅನುಭವ ಹೊಂದಿರೋರು ನಾವೇ ಹಠಕ್ಕೆ ನಿಂತ್ಕೋಬಿಟ್ರೆ ಅನುಭವನೇ ಇಲ್ಲ. ಅವ್ರಿಗೆ ಏನು ಗೊತ್ತಿದೆ ಆ ಮಕ್ಕಳಿಗೆ? ದಾರಿ ತೋರಿಸೋರು ನಾವೇ, ಇಲ್ಲ ನಾನು ಬರೋದಿಲ್ಲ, ನಾನು ಬಾಗೋದಿಲ್ಲ ಅಂತ ನಿಂತ್ಕೊಳ್ಳೋದು. ಸೋತು ಬಿಡಿ ಒಂದು ಹೆಜ್ಜೆ. ನೋಡಿ, ನನ್ನ ತಂದೆ ತಾಯಿನೂ ನನ್ನ ಹತ್ರ ಒಂದ್ಸಲಿ ತುಂಬ ಒಂದು ದೊಡ್ಡ ಯಾವುದೋ ಒಂದು ಸಮಸ್ಯೆಗೆ ಕಿರಿಕಿರಿಯಾಗಿ ಇರೋದಿಲ್ಲಪ್ಪ, ನೀನು ತುಂಬ ಕಟ್ಕೊನಪ್ಪ, ನೀನು ಬಾಯಿ ರಾಮ ಬೇಡಪ್ಪ ಅಂದರೆ ಬಿಡಲಿಲ್ಲ. ನಾನು ಸ್ವಲ್ಪ ದಿನ ಸುಮ್ಮನಾದೆ, ಮತ್ತೆ ಹೋದೆ, ಅವ್ರ ಕಾಲಿಗೆ ಬಿದ್ದೆ. ನನ್ನ ತಂದೆ ತಾಯಿ ತಾನೆ, ಅವ್ರ ಕಾಲಿಗೆ ಬೀಳಿದೆ, ಪಕ್ಕದ ಮನೆಯವ್ರ ಕಾಲಿಗೆ ಬೀಳಲ್ಲ. ಮುದ್ದು ಮಾಡಿದಾಗ, ಪ್ರೀತಿ ಮಾಡಿದಾಗ ನನ್ನಮ್ಮ ಅಪ್ಪ, ಒಂದು ಪೆಟ್ಟು ಒಂದು ಮಾತು ಬಂತು ಅಂದರೆ ನನ್ನಮ್ಮ ಅಪ್ಪ ಅಲ್ವಾ. ಸೊ ಕೇಳ್ಕೊಂಡೆ, ಕರ್ಕೊಬಂದಿದ್ದೇನೆ, ಜೊತೆಲಿದ್ದಾರೆ, ಆನಂದವಾಗಿದ್ದಾರೆ ಅಮ್ಮ ಅಪ್ಪ. ಅಷ್ಟು ಸಾಕು, ನಮ್ಗಿನ್ನೇನು ಬೇಕು? ತಿಳಿದವ ಅದು ಮಾಡಬಲ್ಲ. ಸೊ ಎಲ್ಲೋ ನಿಮ್ಮ ಮಕ್ಕಳಿಗೆ ಇನ್ನೂ ಅದು ಗೊತ್ತಾಗ್ತಿಲ್ಲ ಅಷ್ಟೇ. ಸಂಸ್ಕಾರ ಇಲ್ಲ ಅಂತ ಅನ್ಕೋಬೇಡಿ, ಗೊತ್ತಾಗ್ತಿಲ್ಲ. ಅವ್ರಿಗೂ ವಯಸ್ಸಾಗುತ್ತೆ. ಎಲ್ಲದಕ್ಕೂ ಫಲಂ ಪುಣ್ಯ ದರ್ಶನಂ, ನೀವು ಪಡ್ಕೊಂಡು ಬಂದಿಲ್ಲ ಅಷ್ಟೇ. ಸೊ ಆ ಮಕ್ಕಳಿದ್ದಾರೆ. ಒಂದು ಸ್ಟೇಜಿಗೆ ಹೋದಾಗ ನಾವು ಮಕ್ಕಳು ಅನ್ನೋದೇ ಒಂದು ಊರ್ಗೋಲು ತಾಯಿ. ಮಕ್ಕಳು ಮಾಡ್ಕೊಳ್ಳೋದೇ ಅದಕ್ಕೆ, ಇನ್ನೇನಕ್ಕೂ ಆಸ್ತಿ ಅಂತಸ್ತುಗಲ್ಲ. ನಮಗೆ ವಯಸ್ಸಾದ ಕಾಲದಲ್ಲಿ ನಮಗೆ ತೊಂದರೆ ಆಗದ ಹಾಗೆ ನಮ್ಮನ್ನ ಒಂದು ನೋಡ್ಕೊಳ್ಳೋ ಒಂದು ಮಟ್ಟಕ್ಕೋಸ್ಕರವೇ ಮಕ್ಕಳು ಮಾಡ್ಕೊತೇವೆ. ಅವರವರು ಪುಣ್ಯ. ಈಗ ನೋಡಿ, ನನ್ನ ತಂದೆ ತಾಯಿಗೆ ಅವ್ರ ತಂದೆ ತಾಯಿ ಇದ್ದಾರೆ, ನಾವು ಸೇವೆ ಮಾಡ್ತೀವಿ ಅಂದ್ರು ಬೇಡ ಅಂತಾರೆ, ಅವ್ರ ಪಾಡಿಗೆ ಅವ್ರಿದ್ದಾರೆ. ನನ್ನ ತಂದೆ ಕಣ್ಣೀರು ಹಾಕೊಂಡು ಹೇಳ್ತಾರೆ, ಈ ವಯಸ್ಸಲ್ಲಿ ಏನು ಹಠಾನೋ ನೋಡೋ ನಿನ್ನ ಅಜ್ಜ ಅಜ್ಜಿದ್ದು, ಏನೋ ಒಂದು ಮಾಡ್ತೀವಿ ಅಂದರೆ ಏನೋ ಒಂದು ಮೊನ್ನೆ ಒಂದು ಸಣ್ಣ ಮಾತಿಗೆ ಏನೋದೋ ಒಂದು ಜಮೀನು ವಿಚಾರಕ್ಕೆ ತಂದೇ ನಿಂತು ಎಲ್ರಿಗೂ ಪಾಲ್ ಮಾಡಿಸಿ ತಾನೇ ದುಡ್ಡು ಹಾಕಿ ಮಾಡಿಟ್ಟಿದ್ದಾರೆ. ಆದರೂ ಎಲ್ಲೋ ನನ್ನ ಚಿಕ್ಕಮ್ಮ ಏನೋ ಒಂದು ಮಾತು ನನ್ನ ಅಜ್ಜ ಅಜ್ಜಿ ಹತ್ರ ಹೇಳ್ಬಿಟ್ಟಿದ್ದಾರೆ, ಇದು ಜಾಸ್ತಿ ತಗೋಬಿಟ್ಟಿದ್ದಾರೆ, ಅದು ಜಾಸ್ತಿ ಏನೋ ಆಗ್ಬಿಟ್ಟಿದೆ. ಮಾತೇ ಇಲ್ವಂತೆ, 100 ವರ್ಷ ದಾಟಿಬಿಟ್ಟಿದೆ. ಇಲ್ಲಮ್ಮ ನಂದೆಲ್ಲ ತಗೊಳ್ಳಿ, ನಮ್ಗಿನ್ನೇನು ಬೇಕಿಲ್ಲ, ನಾವೇ ನಿಂತು ಮಾಡಿಸಿದಲ್ವಾ ಅಂದರೆ ಊಟ ಕೂಡ ತಿಂತಿದ್ದು ತಿನ್ನಪ್ಪ ಅನ್ನೋದಿಲ್ವಂತೆ. ಇರ್ತಾರೆ ಕೆಲವೊಂದು ಸಮಯ ಕೆಲವರು, ಅದನ್ನೆಲ್ಲ ಮನ್ಸಿಗೆ ಅನ್ಕೋಬೇಡಿ. ಪಡ್ಕೊಂಡು ಬಂದಿಲ್ಲ ಅಷ್ಟೇ. ನಾನು ನನ್ನ ತಂದೆಗೆ ಹೇಳಿದೆ, ಅಪ್ಪಾಜಿ ನಾನು ನಿಮ್ಮ ಜೊತೇಲಿ ಇದ್ದೀನಲ್ವಾ, ನೀವು ನಮ್ಮ ಜೊತೇಲಿ ಇದ್ದೀರಲ್ವಾ, ಅಷ್ಟು ಸಾಕು. ಯಾವ ಆಸ್ತಿ ಅಂತಸ್ತು ಉಳಿಯೋಲ್ಲ, ನೀವೂ ಇರೋಲ್ಲ, ನಾಳೆ ನಾವು ಇರೋದಿಲ್ಲ. ಆ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆಲಿ ಬದುಕಿದ್ದಾಗ ನಿಮ್ಮ ಜೊತೆಲಿ ಒಂದು ಅನ್ನ ರಸ ತಿಂದರೂ ಸರಿ, ಅಷ್ಟೇ ಒಂದು ರೊಟ್ಟಿ ತಿಂದರೂ ಸರಿ, ಕೊಟ್ಟಾಗ ತಿನ್ನೋಣಂತೆ. ನಮ್ಮನ್ನು ಬೆಳೆಸಿದ್ದೀರಾ, ಹೆತ್ತಿದ್ದೀರಾ, ಒತ್ತಿದ್ದೀರಾ, ನಾವು ನಿಮಗೆ ಹೀಗಿರ್ಬೇಕಷ್ಟೇ. ಅದು ನಮ್ಮ ಕರ್ತವ್ಯ. ಎಲ್ಲೋ ಕೆಲವೊಂದು ಕಡೆ ಈಗಿನ ಒಂದು ನಾಗರಿಕತೆ ಭರಾಟಿನಲ್ಲಿ ಈ ಥರ ಆಗುತ್ತೆ ತಾಯಿ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಒಪ್ಕೋಬೇಕಷ್ಟೇ. ಆಯ್ತಪ್ಪ, ನಿನ್ನ ಪಾಡಿಗೆ ನೀನಿರು, ನಾನು ಪಡ್ಕೊಂಡು ಬಂದಿಲ್ಲ ಅಷ್ಟೇ. ನೋಡಿ, ಇಲ್ಲೇ ನಾನು ಇರ್ತೇನಾ? ನಿನ್ನೆ ನಾನು ಇರಲಿಲ್ಲ, ಇವತ್ತು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಇರಲಿಲ್ಲ ಅಂತ ನಂಗೆ ಬೇಸರವೇ ಇಲ್ಲ. ಅಯ್ಯೋ ನನಗೆ ಇರಲಿಲ್ಲ, ನಾಳೆ ನಾನು ಇರಲಿಲ್ಲ ಅಂದ್ರೂ ನನಗೆ ಬೇಸರ ಇಲ್ಲ. ನಿಜವಾಗ್ಲೂ ಅದನ್ನ ಆಲ್ರೆಡಿ ಅಭ್ಯಾಸ ಮಾಡಿ ಇಟ್ಕೊಬಿಟ್ಟಿದ್ದೇನೆ. ನಾನಲ್ಲ, ಯಾರೂ ಇರುವುದಿಲ್ಲ.
ಅದನ್ನು ತಿಳಿದುಕೊಂಡಾಗ ಮಾತ್ರ ನಮಗೆ ಒಂದು ಪರಿಪೂರ್ಣ ತೃಪ್ತ ಜೀವನ ಬರುತ್ತೆ. ಮೊದಲು ಅದನ್ನು ಮನಸ್ಸಲ್ಲಿ ಹಾಕ್ಕೊಳ್ಳಿ. ಹಿರಿಯರು ನೀವೇ ಮಾಗಿದ್ದೀರಾ, ಸಾಕು. ಆ ಹೆಣ್ಣುಮಕ್ಕಳು ಕರೀತಿದ್ದಾರೆ, ಖಂಡಿತ ತೃಪ್ತದಾಯಕವಾಗಿ ಜೀವನ ಇರುತ್ತೆ. ಅವ್ರ ಮಟ್ಟಿಗೆ ಅವ್ರು ಮಾಡ್ತಾರೆ. ಬಿಸಿನೀರಿಗೊಂದಷ್ಟು ತಣ್ಣೀರು, ಹಾಲ್ಗೊಂದಷ್ಟು ಸಕ್ಕರೆ, ಅಷ್ಟೇ. ಒಮ್ಮೆ ನೋಡಿ, ಒಂದು ಬಹುದೊಡ್ಡ ಪಂಗಡ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಒಂದು ಊರಿಗೆ ವಲಸೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಆ ರಾಜನನ್ನ ಕೇಳ್ತಾರೆ, ಸ್ವಾಮಿ ನಮಗೊಂದು 10 ಗ್ರಾಮ ಕೊಡಿ, ನಾವು ಉಳ್ಕೋತೀವಿ, ಏನೋ ಜೀವನ ಕಟ್ಕೋತೀವಿ. ಅಂದರೆ ಆ ರಾಜ ಹೇಳ್ತಾನಂತೆ, ತುಂಬ ದೊಡ್ಡ ಗುರುಗಳ ಸ್ಥಾನದಲ್ಲಿ ಇದ್ದವರು, ಅವ್ರಿಗೆ ಇಲ್ಲ ಅನ್ನೋದು ಹೇಗೆ ಅಂತೇಳಿ ಒಂದು ಲೋಟ ಪೂರ್ತಿ ಹಾಲು ಕೊಟ್ಟು ಕಳಿಸ್ತಾರಂತೆ. ಈ ಲೋಟ ಹಾಲಿನಾಗೆ ಎಲ್ಲ ತುಂಬೋಗ್ಬಿಟ್ಟಿದೆ, ಇದ್ರ ಮೇಲೆ ಇನ್ನೆಲ್ಲಿ ನಾನು ತುಂಬಿಸ್ಲಿ ಅಂತ. ಅವ್ರು ಮತ್ತೆ ಅದೇ ಲೋಟ ಹಾಲು ರಾಜಂಗೆ ವಾಪಸ್ ಕಳಿಸ್ತಾರೆ. ಇದರಲ್ಲಿ ಒಂಚೂರು ಸಕ್ಕರೆ ಹಾಕಿದ್ವಿ, ಅಷ್ಟು ಥರ ಎದ್ಕೋಬಿಡ್ತೇವೆ ನಾವು ಅಂತ. ಅಷ್ಟೇ, ನಾವು ಹಾಗೆ ಎದ್ಬಿಡ್ಬೇಕು ತಾಯಿ, ಅಷ್ಟೇ. ಇರುವುದರಲ್ಲಿಯೇ ಒಪ್ಕೋಬೇಕು. ಜೀವನ ಮಧುರವಾಗಿರುತ್ತೆ, ಏನೂ ಆಗೋದಿಲ್ಲ. ನಿಮ್ಮ ಆಶೀರ್ವಾದ ನನಗೂ ಬೇಕು, ದೊಡ್ಡ ಹಿರಿ ಜೀವ. ನೀವು ಆ ಥರ ಎಲ್ಲ ನೊಂದ್ಕೋಬೇಡಿ, ಒಳ್ಳೇದಾಗುತ್ತೆ, ಹೋಗ್ಬೇಡಿ. ಅಮ್ಮ, ಬಹಳ ಹಿರಿಯರು ತಾವು ಪತ್ರವನ್ನ ಬರೆದಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಗುರುಜಿಯವರು ನೀಡಿದ್ದಾರೆ ಅಂತ ಭಾವಿಸ್ತೇನೆ. ಗುರುಜಿ, ಈಗೇನ್ ತಿಳಿಸ್ಕೊಡ್ತಿದ್ದೀರಾ, ಬಹಳ ಸೊಗಸಾಗಿ ಹೇಳ್ತಾ ಇದ್ರಿ. ತಾವು ಗಾಜಿನ ಒಂದು ವಸ್ತುಗಳು ಹೆಚ್ಚಾಗಿ ಮನೆಯಲ್ಲಿದ್ರೆ ಏನೆಲ್ಲಾ ಒಂದು ಸಮಸ್ಯೆಗಳು ಮೂಡಿ ಬರಬಹುದು, ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ, ಜಾಸ್ತಿ ಏನಾದ್ರೂ ಇದ್ರೆ ತೆಗೆದಿಟ್ಬಿಡಿ ಅಂತ ಹೇಳ್ತಾ ಇದ್ರಿ. ಈಗೇನ್ ತಿಳಿಸ್ತಾ ಇದ್ದೀರಾ? ನಾನು ಆಗಲೇ ಒಂದು ವಿಶೇಷವಾದಂಥ ಮುದ್ರೆ ಹೇಳ್ಕೊಡ್ತೇನೆ ಇವತ್ತು. ಅದರಲ್ಲೂ ಈ ಸ್ಪಾಂಡಿಯೋಸಿಸ್ ಸಮಸ್ಯೆಗೆ ಕುತ್ತಿಗೆ ನೋವು ಅತಿ ಮುಖ್ಯವಾಗಿ ಕಾಡ್ತಕ್ಕಂಥದ್ದು. ಈ ಕುತ್ತಿಗೆ ನೋವು ಬರ್ಲಿಕ್ಕೆ ಕಾರಣ ಶಿರಸ್ಸಲ್ಲಿದೆ, ನಮ್ಮ ಭುಜದ ಮೇಲೆ ಈ ಕುತ್ತಿಗೆನ ಹಿಡ್ಕೊಂಡಿದೆ. ಈ ಕುತ್ತಿಗೆಯ ನರತಂತುಗಳು ಪ್ರತಿಯೊಂದು, ನಾವು ಕೈ ಹಿಂಗನ್ನೋದು, ಕಾಲಿಂಗ್ ಅನ್ನೋದು, ಕಣ್ಣುಗಳಿಗೆ ನೋಡೋದು, ಮಾತಾಡೋದು, ಎಲ್ಲವನ್ನ ಯೋಚಿಸುವುದು, ತಿನ್ನುವುದು, ಎವ್ರಿಥಿಂಗ್ ದ ಪ್ರಚೋದನ ಹ್ಯಾಪನ್ಸ್ ಫ್ರಮ್ ದಿಸ್. ಈ ಒಂದು ಬುದ್ಧಿ, ಈ ಒಂದು ಮೇಧಾಶಕ್ತಿ, ಮೇಧಸ್ಸಿನಿಂದ. ಆ ಮೇಧಸ್ಸಿಗೆ ಒತ್ತಡ ಬಿದ್ದಾಗ ಆಸೆ ನೋಡಿ. ಈಗ ತಾಯಿ ಜೀವ ಈ ವಯಸ್ಸಿನಲ್ಲೂ ಯಾರ ಜೊತೆಲೂ ವ್ಯವಹಾರ ಮಾಡಕ್ಕೆ ಹೋಗಿದ್ದಾರೆ, ಅನುಭವ ಗೊತ್ತಿಲ್ವಾ? ಇವತ್ತು ಯಾರಾದರೂ ಎಲ್ಲಿಯಾದರೂ ಒಂಟಿಯಾಗಿರ್ತಕ್ಕಂಥ ವ್ಯಕ್ತಿ ಹತ್ರ ವ್ಯವಹಾರ ಮಾಡಿದರೆ ವಾಪಸ್ ಕೊಟ್ಟಿದ್ದು ಇತಿಹಾಸ ಉಂಟೋ? ಖಂಡಿತ ಇಲ್ಲ. ಅದರಲ್ಲೂ ಗುರುಭಾವ 2ನೇ ಮನೆಯಲ್ಲಿರೋರಿಗೆ ಪದೇ ಪದೇ ಟೋಪಿಯೇ. ಅದೆಲ್ಲೋ ಒಂದು ಆಸೆ, ನೋವು, ನನ್ನ ಮಗ ಇಲ್ಲ, ಜೊತೆಲಿದ್ದಿದ್ರೆ ಚೆನ್ನಾಗಿತ್ತೇನೋ, ಮೊಮ್ಮಕ್ಕಳಿದ್ದಿದ್ರೆ ಜೊತೆಲಿ ಚೆನ್ನಾಗಿತ್ತೇನೋ, ಜೊಜ್ಜ ಮಾಡಿಸ್ಬೋದಿತ್ತು, ಆಡಿಸ್ಬೋದಿತ್ತು, ತಿನ್ನಿಸ್ಬೋದಿತ್ತು, ಒಟ್ಟು ಬೇಯಿಸಿ ಮಾಡಿಸ್ಬೋದಿತ್ತು, ಉಪ್ಪು ಮೂಟೆ ಎತ್ಬೋದಿತ್ತು, ಆನೆ ಮರಿ ಮಾಡ್ಬೋದಿತ್ತು, ಲಗೋರಿ ಆಡ್ಬೋದಿತ್ತು. ಸಮ್ವೇರ್ ದ ಡಿಸೈರ್ಸ್ ಇಲ್ಲೆಲ್ಲೋ ಒಂದು ಪುಟ್ಟದಾಗಿ ಎಳೆಯುತ್ತೆ. ಯಾವಾಗ ಆ ಆಸೆಗಳು ನೆರವೇರುವುದಿಲ್ಲವೋ ಆ ಮೆದುಳಿಗೆ ಒಂಥರ ಶಾಕ್ ಥರ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೇನೋ ಜೀವನ, ಮುಗಿದೋಯ್ತೇನೋ, ಬರಲ್ವೇನೋ ಅನ್ನಿಸ್ತಕ್ಕಂಥ ಒಂದು ಕಣ್ಣೀರು ಒಂದೊಂದು ಸಮಯ ನಾವು ಹಾಕ್ಲಿಕ್ಕಾಗಲ್ಲ ಎಲ್ಲರ ಮುಂದ್ಗಡೆನು. ತಪ್ಪದು. ಅದು ತಡೆದುಕೊಂಡು ಎಲ್ಲೋ ಒಂದು ವಿಸ್ಫೋಟವಾಗಿ ನರಗಳ ಮೇಲೆ, ದೇಹದ ಮೇಲೆ, ಪ್ರಕೃತಿಯ ಮೇಲೆ, ನಮ್ಮದೇ ಒಂದು ಪ್ರಕೃತಿ ಪ್ರಭಾವ ಬೀಳಲಿಕ್ಕೆ ಶುರು ಆಗುತ್ತೆ. ಅತಿ ಮುಖ್ಯ ಸಮಸ್ಯೆ ಇವತ್ತಿನ ಯುವ ಜನಾಂಗ, ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಸ್, ಹಾರ್ಡ್ವೇರ್ ಇಂಜಿನಿಯರ್ಸ್, ಕಲಾವಿದರು, ಜರ್ನಲಿಸ್ಟ್ಗಳು, ಮಾಧ್ಯಮ ರಂಗದಲ್ಲಿರ್ತಕ್ಕಂಥವ್ರು, ತಂತ್ರಜ್ಞಾನದಲ್ಲಿರೋರು, ಎವ್ರಿಬಡಿ ಔಟ್ ಆಫ್ 10, 7 to 9 people ಆರ್ ಸಫರಿಂಗ್ ಫ್ರಮ್ ನೆಕ್ ಪೇನ್ಸ್. ಎಡಗಡೆ ಹಿಡ್ಕೊಳ್ಳೋಷ್ಟರಲ್ಲಿ ರಾಮ ಅಂತಾರೆ, ಬಲಗಡೆ ಮುಟ್ಟುವಷ್ಟರಲ್ಲಿ ಕೃಷ್ಣ, ಇಲ್ಲಿ ಇಟ್ಕೊಂಡ್ರೆ ಗೋವಿಂದನೇ ಅಂತಾರೆ. ಆ ಗೋವಿಂದನಿಗೆ ಒಂದು ಪರಿಪೂರ್ಣ ಮುದ್ರೆ ತೋರಿಸ್ಕೊಡ್ತೇನೆ, ತುಂಬಾ ಸುಲಭ. ಆ ಜೋಲ ಆಡಿಸೋ ಮುದ್ರಾ ಅದು ಹೇಗೆ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ವಿರಾಮಕ್ಕೂ ಮುನ್ನ ಕೂಡ ಹೇಳಿದ್ರಿ ನೀವು ನಮ್ಮೆಲ್ಲರಿಗೂ ಕುತ್ತಿಗೆ ನೋವು ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಒಂದು ಬಹಳ ವಿಶೇಷವಾದ ಮುದ್ರೆ ಕುರಿತು ತಿಳಿಸ್ಕೊಡ್ತೀನಿ ಅಂತ. ಖಂಡಿತ. ನೀವು ಯಾವ ಕಾಲೇಜ್ ವಿದ್ಯಾರ್ಥಿನ ಕೇಳಿ ನೋಡಿ, ಏನಪ್ಪ ಯಾವಾಗ ನೋಡಿದ್ರೆ ಈಗ ಅಂತ ಇರ್ತಾರೆ, ಲಟ್ಟ 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 ಅಂತ ಇರ್ತಾರೆ. ಏನು ಅಂದ್ರೆ ಕುತ್ತಿಗೆ ನೋವು ಸರ್, ಏನೋ ಕುತ್ತಿಗೆ ಹಿಡ್ಕೊಂಡಾಗೆ ಒಂದೇ ಕಡೆ. ಅದರಲ್ಲೂ ಈ ಮಾರ್ಕೆಟಿಂಗ್ನಲ್ಲಿರೋರು, ಸೇಲ್ಸ್ನಲ್ಲಿರೋರು, ಈ ಕ್ಯಾಮ್ರಾಮೆನ್ಸು, ಈ ಟೆಕ್ನಿಷಿಯನ್ಸು, ಈ ಸೆಕ್ಯೂರಿಟಿ ಕೆಲಸ ನೋಡಿ, ಎಸ್ಪೆಷಲಿ ತುಂಬ ಈ ಲೋ ಲೆವೆಲ್ ಕೆಲಸ ಮಾಡ್ತಿರ್ತಾರೆ ನೋಡಿ. ಅವ್ರಿಗೆ ಬಿಟ್ಟರೆ ನೆಕ್ಸ್ಟ್ ಇನ್ಯಾರೂ ಇಲ್ಲ. ಅವ್ರಿಗೆ ತುಂಬ ಸಮಸ್ಯೆ, ಹೆಲ್ತ್ ಇಶ್ಯೂಸ್ ಬರುತ್ತೆ. ಎಕ್ಸಾಂಪಲ್, ಈಗ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ನನ್ನ ಕೆಳಗಡೆ. ನಾನೇ ನನ್ನ ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಎಲ್ಲ ಕೇಳ್ಕೋಬೇಕು, ತಿಳ್ಕೋಬೇಕು, ಮೈಂಡಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ, ನಿಷ್ಕರ್ಷೆ ಮಾಡಿ, ಹಿರಿಯರು, ಗುರುಗಳು, ಅಲ್ಲೊಂದು ಸಬ್ಜೆಕ್ಟ್ ರೆಡಿ ಮಾಡಿ ಬಂದು ಹೇಳಬೇಕು. ನನ್ನ ನಂತರ ನಾನು ಬೇರೆಯವ್ರಿಗೆ ಹೇಳೋದು ಎಲ್ಲಿದೆ, ಅಲ್ಲಿ ಏನು ಹೇಳೋದಿಲ್ಲ. ಅಲ್ಲಿ
ತುಂಬ ಟೆನ್ಷನ್ ನಮಗೆ ಆಗೋದು, ಕೋಪ ಬರೋದು ಜಾಸ್ತಿ ನಮಗೆ, ಹೆಲ್ತ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ನರ್ವಸ್ ಇಶ್ಯೂಸ್. ಯಾಕೆಂದರೆ ನಮಗಿಂತ ಟಾಪ್ ಇರೋರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಟೆನ್ಷನ್ ಎಲ್ಲ ನಮ್ಮ ಮೇಲೆ ತೋರಿಸ್ಬಿಡ್ತಾರೆ. ಸರ್ ಇದಾಗಬೇಕು, ಇದು ನೋಡ್ಬೇಕು, ಇದು ಹೇಳ್ಬೇಕು, ಇದು ಬರಬೇಕು, ಮುಗೀತು ಅವ್ರ ಟೆನ್ಷನ್. ನಾವ್ಯಾರಿಗೆ ಹೇಳೋದು, ನಾವೇ ಬಾಯ್ ಪಡ್ಕೋಬೇಕು. ಅಲ್ಲಿ ಬರುತ್ತೆ ಸಮಸ್ಯೆ. ತುಂಬ ಟಾಪ್ ಬಾಸ್ಗಳಿಗೆ ನೋಡಿ ಹೆಲ್ತ್ ಇಶ್ಯೂಸ್ ಇರೋಲ್ಲ, ದೇ ಜಸ್ಟ್ ಪಾಸ್ ಆನ್ ದಿ ಮೆಸೇಜಸ್. ಐ ನೀಡ್ ಟು ಇದು ಆಗ್ಬಿಡ್ಬೇಕಪ್ಪ ನನಗೆ ಅಷ್ಟೇ. ಮಧ್ಯದವರು ಏನು ಮಾಡ್ತಾರೆ, ಆ ಟೆನ್ಷನ್ ತೊಗೊಂಡು ಕೆಳಗಡೆ ಅವ್ರಿಗೆ ಬಿಡ್ತಾರೆ. ತುಂಬ ಟಾಪ್ ಇರೋರ್ಗೆ ತೊಂದರೆ, ತುಂಬ ಕೆಳಗಡೆ ಅವ್ರಿಗೆ ತೊಂದರೆ. ಆಗಲಿಲ್ಲ ಅಂದರೆ ಅವನ ಮೇಲೆ ಪಾಸ್ ಮಾಡಿದವರು ಈ ಪ್ರೋಗ್ರಾಮ್ ಹೇಳಿದ್ನಲ್ಲ, ಈ ಪ್ರಾಜೆಕ್ಟ್ ಹೇಳಿದ್ನಲ್ಲ, ಈ ಕೆಲಸ ಹೇಳಿದ್ನಲ್ಲ, ಈ ಟಾರ್ಗೆಟ್ ಹೇಳಿದ್ನಲ್ಲ, ಈ ಕಮಿಟ್ಮೆಂಟ್ ಹೇಳಿದ್ನಲ್ಲ, ಆಗ್ತಿಲ್ಲ ಆಗ್ತಿಲ್ಲ ಆಗ್ತಿಲ್ಲ. ಮನೆಯ ತಂದೆಗೆ ಸಮಸ್ಯೆ ಜಾಸ್ತಿ. ಹೆಂಡತಿಗೆ ಹೇಳ್ತಾರೆ, ಹೆಂಡತಿ ಏನು ಮಾಡ್ತಾರೆ, ಮಗನಿಗೆ ಹೇಳ್ತಾರೆ, ಹೋಗೋ ಕರೆಂಟ್ ಬಿಲ್ ಕಟ್ಬೇಕಂತ ನಿಮ್ಮಪ್ಪ ದುಡ್ಡು ಕೊಟ್ಟಿದ್ದೆ, ಓವರ್, ಮ್ಯಾಟ್ರ್ ಓವರ್. ಅವನು ಹೋಗಿ ಕೆಲಸದವನ್ಗೆ ಹೇಳ್ತಾನೆ, ಕೆಲಸದವ್ನು ಕಟ್ಟಲಿಲ್ಲ ಅಂದರೆ ಬರೋದಲ್ಲಿ ಪ್ರಾಬ್ಲಮ್. ಅಲ್ಲಿ ಯಾಕೆಂದರೆ 4 ಕೆಲಸ ಇಟ್ಟಿದ್ದಾನೆ ಅವನು. ಶೂ ಪಾಲಿಶ್ ಮಾಡಿಸ್ಬೇಕು, ಐರನ್ ಮಾಡಿಸ್ಬೇಕು, ಅಮ್ಮ ಅವ್ರಿಗೆ ಅಡುಗೆ ರೆಡಿ ಮಾಡಿಸ್ಬೇಕು, ಪ್ಯಾಕ್ ಮಾಡಬೇಕು, ಯಜಮಾನ್ರಿಗೆ ಸೂಟ್ ಕೇಸ್ ತೊಗೊಂಡೋಗಿ ಇಡಬೇಕು, ಕಾರ್ ಓಡಿಸ್ಕೊಂಡು ಹೋಗ್ಬೇಕು, ಕಾರ್ ಕ್ಲೀನ್ ಮಾಡಿಸ್ಬೇಕು, ಅದ್ರಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಬ್ಲಾಸ್ಟ್. ನೋಡಿ, ಅದಕ್ಕೆ ತುಂಬ ಕೆಳಮಟ್ಟದಲ್ಲಿರೋರಿಗೆ ತೀವ್ರತರವಾದಂಥ ಆರೋಗ್ಯ ಸಮಸ್ಯೆಗಳು ಕೆಳಮಟ್ಟದ ಉದ್ಯೋಗದಲ್ಲಿರೋರ್ಗಿರುತ್ತೆ. ಎಕ್ಸಿಕ್ಯೂಟಿವ್ ರೋಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥವ್ರಿಗೆ, ಸೇಲ್ಸ್ ಮ್ಯಾನ್ ರೋಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಮ್ಯಾನೇಜರ್ಸ್ ನೋಡಿ, ನಮಗೆ ಅವ್ರನ್ನ ನೋಡಿದಾಗೆಲ್ಲ ಓಹ್ ಏನಪ್ಪಾ ನಮ್ಮ ಬಾಸ್ ಎಷ್ಟು ಸ್ಮಾರ್ಟಾಗಿ ಬರ್ತಾರೆ, ಹಂಗೆ ಬರ್ತಾರೆ ಅಂತ. ಬಿಕಾಸ್ ಅದೇ ಪಾಸ್ ಆನ್, ಅವ್ರು ಇಟ್ಕೊಳ್ಳೋದಿಲ್ಲ. ಆ ಬಂದಿದ್ದನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ. ಮತ್ತೆ ಕೆಳಗಡೆಯಿಂದ ಬಂದಿದ್ದನ್ನ ಬಾಸಿಗೆ ಬಿಡ್ತಾರೆ. ಸರ್ ಇಷ್ಟೇ ಸರ್ ಆಗಿತ್ತು, ಏನು ಕಟ್ಕೊಂಡು ಏನು ಕತ್ತಿನ ಅಂತ ಆತ ಒದ್ದಾಡ್ತಿರ್ತಾನೆ. ಸೊ ಮೇಲೆ ಕೆಳಗಡೆ ಇರೋರ್ಗಿನ ಒತ್ತಡ. ಸೊ ಇವತ್ತಿನ ಯುವ ಜನಾಂಗದಲ್ಲಿ ಅದು ಒಂದು ಬಹುದೊಡ್ಡ ಪರಿಣಾಮ, ದುಷ್ಪರಿಣಾಮ ಬೀರ್ತಿರ್ತಕ್ಕಂಥದ್ದು. ಎಲ್ಲಿ ಯಾವ ಹೆಣ್ಣು ಮಕ್ಕಳು ಅತಿ ಮುಖ್ಯವಾಗಿ ಒದ್ದಾಡೋದು, ಪಕ್ಕದ ಮನೇಲಿ ಒಂದು ಸೀರೆ ತಗೊಂಡು, ದೀಪಾವಳಿ ಬಂತು 4 ಸೀರೆ ತಗೊಂಡಿದ್ದಾರೆ ಗೊತ್ತಾ, ಕಾಂಜೀವರಮ್ಮು, ಮೈಸೂರು ಸಿಲ್ಕೆ ತಗೊಂಡಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಗಂಡನ್ಗೆ ಹೇಳೋಕ್ಕಾಗಲ್ಲ, ಇರೋಕ್ಕಾಗಲ್ಲ, ಅವನ ತಿಂಗಳ ಸಂಬಳ ಇನ್ನೂ ಬಂದಿಲ್ಲ, ಹಬ್ಬ ನೋಡಿದ್ರೆ 5ನೇ ತಾರೀಕೆ ಬಂದ್ಬಿಟ್ಟಿದೆ. ಅಯ್ಯೋ ಭಗವಂತ, ಏನು ಮಾಡೋದು, ಮಕ್ಕಳು ಫೀಸಾ, ಟ್ಯೂಷನ್ ಫೀಸಾ, ದಸರಾ ಮುಗ್ದಿದೆ, ಅದು ಇದು ಇದ್ದಿದ್ದೆಲ್ಲ ಖರ್ಚು ಮಾಡ್ಕೊಂಡಿದ್ದೀವಿ. ಹಾಕ್ಕೊಂಡು ಮನೇಲಿ ಕುತ್ಕೊಂಡು ಹುಳ ಬಿಟ್ಕೊಂಡು ಕುತ್ತಿಗೆ ನೋವು, ಸೊಂಟ ನೋವು, ಭುಜ ನೋವು. ದಿಸ್ ಇಸ್ ಎವ್ರಿ 10 out of 7 to 8 female has a problem, and every 10 out of 9 young generation, especially within 30s, ಕೇಳಲೇಬೇಡಿ. ಮೊದಲೆಲ್ಲ 60-70 ಬರ್ತಿದ್ದಂಥ ಕುತ್ತಿಗೆ ನೋವು ಇವತ್ತು 20ನೇ ವಯಸ್ಸಿಗೆ, 16ನೇ ವಯಸ್ಸಿಗೆ ಕುತ್ತಿಗೆ ನೋವಮ್ಮ ಅಂತಾನೆ ಅಕ್ಕನ ಮಗ. ಏನೋ ಅಂದರೆ ಅಯ್ಯೋ ಕಾಲೇಜಲ್ಲಿ ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ರು, NCC ಬೇರೆ ಇತ್ತಾ, ಸ್ಪೋರ್ಟ್ಸ್ ಬೇರೆ ಇತ್ತಾ, ಅವ್ನು ಸಾಕಾಗ್ಬಿಟ್ಟಿದ್ದೆ ಮಮ್ಮ, ಬಸ್ಸಲ್ಲಿ ಬೇರೆ ಬಂದು ತಿನ್ನೋ ಅಷ್ಟು, ಅಯ್ಯೋ ನಾನು ಮಲ್ಕೋತೀನಿ ಅಂತ ಹಿಂಗೆ ಹಾಕೋತಾನೆ. ಬಿಕಾಸ್ ಆ ಒತ್ತಡ, ಕಾಂಪಿಟೇಷನ್, ಕ್ಲಾಸಿಗೆ ಫಸ್ಟ್ ಬರ್ಬೇಕು, ಸ್ಪೋರ್ಟ್ಸಲ್ಲಿ ಫಸ್ಟ್ ಬರ್ಬೇಕು, ಕಂಪ್ಯೂಟರ್ ಫಸ್ಟ್ ಬರ್ಬೇಕು, ಗೇಮ್ಸಲ್ಲಿ ಫಸ್ಟ್ ಬರ್ಬೇಕು, ಮನೇದು ನೋಡ್ಬೇಕು, ಹೋಮ್ವರ್ಕ್ ಬರೀಬೇಕು, ಎಷ್ಟು ನಡುವೆ ಕದ್ದು ಮುಚ್ಚಿ ಒಂದು ಕಣ್ಣು ಹೊಡಿಬೇಕು, ಸೈಟ್ ಹೊಡಿಬೇಕು. ಇವುಗಳೆಲ್ಲ ಪ್ರಭಾವ ಎಲ್ಲವೂ ಇದೆ. ದ ಮೋರ್ ಯು ಟೇಕ್ ದ ಮೋರ್ ಪ್ರಾಬ್ಲಮ್ ಅಂತಕ್ಕಂಥದ್ದು. ಸೊ ಮೊದಲು ಆ ಒತ್ತಡವನ್ನು ಮನಸ್ಸಿಗೆ ಹಾಕೊಳ್ಳೋದು ಬಿಡಿ. ಯಾಕೆಂದರೆ ಏನೇ ಮುದ್ರೆಗಳಿದ್ರೂ ಕೂಡ ಶಮನ ಮಾಡಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಅದನ್ನ ತಗೊಳ್ಳೋದು ನಿಲ್ಲಿಸಿ. ಬರಲಿ ಬಿಡು, ಮಾಡ್ಕೋತೀವಿ, ನಾಡಿಲಿ ಬಿಡು ಆಗುತ್ತೆ. ನಾನು ನೋಡ್ಬೇಕು, ಒಂದೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 100 ಫೋನ್ ಬರುತ್ತೆ ಒಬ್ರ ಹತ್ರ. ಸಾರ್ ಬಂದ್ರ, ಸಾರ್ ಇಲ್ಲಿದ್ದೀರಾ, ಬರ್ತಿದ್ದೇವೆ. ಅದಕ್ಕೇನು ಮಾಡ್ಬಿಡ್ತೇನೆ, ನೀಟಾಗಿ ಫೋನನ್ನು ಆದಷ್ಟು ಸೈಲೆಂಟ್ ಮೋಡಲ್ಲೇ ಇಟ್ಟಿರ್ತೇನೆ. ಬಂದರೆ ತಾನೆ, ನೋಡಿದ್ರೆ ತಾನೆ ಟೆನ್ಷನ್ ಆಗೋದು, ಬೇಡವೇ ಬೇಡಪ್ಪ. ನನ್ನ PR ಹೋಗ್ಬಿಟ್ಬಿಟ್ರೆ ಅವ್ನಿಗೆ ಯಾವಾಗ ನೋಡಿದ್ರು ಹೆಲ್ತ್ ಇಶ್ಯೂಸು. ಹೇಳ್ತಿರ್ತೇನೆ, ತುಂಬ ತಗೋಬೇಡ ಟೆನ್ಷನ್, ಹೋಗೋ ಸಮಯಕ್ಕೆ ಹೋಗ್ತವೆ. ವಿ ಆರ್ ಆನ್ ದ ವೇ, ಈವನ್ ಇಟ್ ಗೆಟ್ ಸ್ಟಕ್ಸ್, ವಿ ಕೆನ್ ನಾಟ್ ಸ್ಟಾಪ್ ಇಟ್. ಅರ್ಧ ಗಂಟೆ ಮೊದಲು ಬಿಟ್ಟು ಹೋದ್ರೆ ಅರ್ಧ ಗಂಟೆ ಮೊದಲು ಕೂತ್ಕೋಬೇಕು. ದಟ್ ಕೆನ್ ನಾಟ್ ಬಿ ಪಾಸಿಬಲ್. ಮಿನಿಟ್ಸ್ ಟು ಮಿನಿಟ್ಸ್ ವಿ ಆರ್ ವರ್ಕಿಂಗ್. ಸೊ ಏನು ಮಾಡಿದ್ರು ಆ ಸಮಯಕ್ಕೆ ಹೋಗೋದು. ಪಾಪ ಆ ಟೆನ್ಷನ್ ಮಾಡಿದವ್ರು ಆ 100 ಫೋನ್ ಇಟ್ಟವ್ರು ಬಾಧೆ ಅಂತೂ ಕೇಳಲೇಬೇಡಿ. ಸುಮ್ಮನೆ ಗಾಬರಿ ಬೀಳೋದೆ. ಆ ಮೀನನ್ನು ನೀರಿಂದ ತೆಗೆದು ಹಾಕಿದಾಗೆ ಗೊತ್ತಿಲ್ಲ, ಆ ಸಮಯಕ್ಕೆ ಅದಾಗುತ್ತೆ. ಐದರ್ ಯು ದೇರ್ ಆರ್ ಹೀ ಈಸ್ ದೇರ್. ಇಲ್ಲ ನಾನಿರಲಿ ಇಲ್ಲದಿರಲಿ, ಕಾರ್ಯಕ್ರಮ ಅದ್ರ ಪಾಡಿಗೆ ನಡೆಯುತ್ತೆ, ತಿಳ್ಕೊಳ್ಳಲ್ಲ. ಮಳೆಗಾಲಕ್ಕೆ ಮಳೆ ಬರುತ್ತೆ, ಬೇಸಿಗೆಗಾಲಕ್ಕೆ ಬೇಸಿಗೆ ಬರುತ್ತೆ. ನಿಮ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ ಅಂತಾರೆ. ಗೊತ್ತಿಲ್ಲ ಅಲ್ಲ, ಎಲ್ರಿಗೂ ಗೊತ್ತಿದೆ, ಆದರೂ ನಾವು ಒಪ್ಪುವುದಿಲ್ಲ ಅಷ್ಟೇ. ಸೊ ಇರಲಿ, ಆ ಒಂದು ಒತ್ತಡವನ್ನು ತೆಗಿಲಿಕ್ಕೆ ಒಂದು ಅದ್ಭುತವಾದ ಮುದ್ರೆ ನೋಡಿ. ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡಬೇಕು. ಕುತ್ತಿಗೆಯನ್ನು ಕೆಳಗಡೆಯಿಂದ ಹೀಗೆ ತೆಗಿಯತಕ್ಕಂಥದ್ದು, ಹೀಗೆ
ಕೆಳಗಡೆಯಿಂದ ಮೇಲಕ್ಕೆ. ಆದರೆ ತೆಗಿತಾ ಒಂದು ಸ್ವಲ್ಪ ಹೊತ್ತು, ಇನ್ನು ಸ್ವಲ್ಪ ಹೊತ್ತಿಲ್ಲಿ, 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 ಹೀಗೆ ನಿಲ್ಲಿಸ್ಕೋಬೇಕಾಗುತ್ತೆ. ಹಾಗೆ ನಿಲ್ಲಿಸ್ಕೊಬಿಟ್ಟು ಫ್ರೀ ಬಿಟ್ಟು ನೋಡಿ, ಹಾಗೇ ಜೋಕಾಲಿ ಹೊಡೆದಾಗೆ, ಎಲ್ಲೋ ತೇಲಿಸ್ದಾಗೆ ಮತ್ತೇರಿಸ್ದಾಗೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ನೋಡಿ ನಾನು ಹೇಗೆ ಮಾಡ್ತೇನೆ ಹಾಗೇ ಮಾಡಬೇಕು. ಸುಮ್ಮನೆ ಸಿಂಪಲ್ ಆಗಿ ಕುತ್ಕೊಳ್ಳಿ, ಹೀಗೆ ಕುತ್ತಿಗೆ ಹೀಗೆ ಇಟ್ಕೊಳ್ಳಿ. 1 ರಿಂದ 10 ಎಣಿಸ್ಕೊಂಡು ಬರಬೇಕು. 5 ಮೂವ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಮಾಡ್ತೇನೆ ನೋಡಿ. ಪೂರ್ತಿ ಕೆಳಗಡೆ ಈ ಥರ 1 2 3 ಈ ರೀತಿ ಮನಸ್ಸಲ್ಲಿ ಅನ್ಕೊಳ್ಳಿ. ಮತ್ತೆ 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 ಈ ರೀತಿ ಇಟ್ಕೊಂಡಿರ್ಬೇಕಾದ್ರೆ 10 ರಿಂದ 15 ಎಣಿಸ್ಕೊಳ್ಳಿ ಮನಸ್ಸಲ್ಲಿ. ಎಣಿಸ್ಕೊಬಿಟ್ಟು ಹೀಗೆ ಬಿಟ್ಟು ನೋಡಿ, ಹಾಗೇ ಕುತ್ತಿಗೆಯ ಆ ಒಂದು ಪೂರ್ಣ ಭಾವ ನೋಡಿ, ಯಾವ ರೀತಿ ಒಂದು ಕಂಫರ್ಟ್ ಅನ್ಸುತ್ತೆ ಅಂದ್ರೆ, ತಲೆ ಭಾರನೇ ಇಲ್ಲ ಗುರುಗಳೇ, ಕುತ್ತಿಗೆ ಭಾರನೇ ಇಲ್ಲ ಗುರುಗಳೇ, ಎಲ್ಲೋ ತೇಲ್ದಂತ ಒಂದು ಭಾವ ಅನ್ನಿಸ್ತಕ್ಕಂಥದ್ದು. ಇದು ನವಿಲು ಮುದ್ರಾ, ಮಯೂರ ಮುದ್ರಾ, ತುಂಬಾ ವಿಶೇಷವಾದ ಮುದ್ರಾ. ಇಟ್ ಟೇಕ್ಸ್ ಔಟ್ ಎಂಟೈರ್ ಸ್ಟ್ರೆಸ್ ಇನ್ ಯುವರ್ ಬಾಡಿ, ಎಸ್ಪೆಷಲಿ ಟು ಸ್ಪೈನಲ್ ಕಾರ್ಡ್, ಈ ನೆಕ್ ನರ್ವಸ್ಗೆ. ಇದನ್ನ ಒಂದು ಅಭ್ಯಾಸ ಮಾಡಿ ನೋಡಿ, ತುಂಬಾ ವಿಶೇಷ. ಎಲ್ರಿಗೂ ತಿಳಿಸ್ಕೊಡಿ. ಇರ್ಲಿ, ಕಡೆ 4 ರಾಶಿ ಫಲಕ್ಕೆ ಬಂದ್ಬಿಡೋಣ. ಇನ್ನು ಧನುಸು ರಾಶಿ. ಧನುಸು ರಾಶಿಯವರಿಗೆ ಚಂದ್ರ ಸಪ್ತಮ, ಭೂಮಿ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪ್ರಗತಿ. ಸ್ವಲ್ಪ ಸಂಗಾತಿ ಜೊತೆ ಕಿರಿಕಿರಿ, ಮಕ್ಕಳ ಜೊತೆ ಕಿರಿಕಿರಿ, ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಖರ್ಚುಗಳು ಹೆಚ್ಚಾಗಿ ಬರುತ್ತೆ. ಅವ್ರ ವಿದ್ಯಾಭ್ಯಾಸನೋ, ಕೆಲಸನೋ, ಮದುವೆನೋ, ಅವ್ರ ಗಾಡಿ ಕೊಡಿಸೋದು, ಬಟ್ಟೆ ಕೊಡಿಸೋದು, ಈ ರೀತಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಚಂದ್ರ ಸ್ವಲ್ಪ 6ನೇ ಭಾವ, ಲಾಭಾಧಿಪತಿ, ಸುಖ ಸ್ಥಾನಾಧಿಪತಿ. ಸೊ ಸುಖಕ್ಕೋಸ್ಕರ ಓಡಾಟ, ಒದ್ದಾಟ, ಎಳೆದಾಟ, ಗಾಡಿ ತಗೋ, ಮನೆ ತಗೋ, ಆ ಮನೆ ಸಾಲಕ್ಕೋಸ್ಕರ ಇನ್ನೊಂದು ಸಾಲ ಮಾಡು, ತಾಯಿ ಆರೋಗ್ಯದಲ್ಲಿ ಕಿರಿಕಿರಿ, ಸಂಗಾತಿ ಜೊತೆ ಕಿರಿಕಿರಿ, ಪಾಲುದಾರಿಕೆನಲ್ಲಿ ಕಿರಿಕಿರಿ, ಪ್ರಯಾಣಗಳಲ್ಲೂ ಕಿರಿಕಿರಿ, ಎಚ್ಚರಿಕೆ. ಯಾರತ್ತಾದ್ರೂ ಗೂಸ ಜಗಳ ಕೂಡ ಆಗ್ಬಿಡುತ್ತೆ ಇವತ್ತು. ಒತ್ತಡ ಅನಿಸ್ಬಿಡುತ್ತೆ ಇವತ್ತು, ಬೇಡಪ್ಪ ಅನಿಸ್ಬಿಡ್ತಕ್ಕಂಥದ್ದು ಮಕರ ರಾಶಿಯ ಬಹುದೊಡ್ಡ ಅಧಿಕಾರಿಗಳಿಗೆ ಕೂಡ. ಕುಂಭರಾಶಿ. ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ವಾಹನ ಓಡಿಸ್ಬೇಕಾದ್ರೆ, ಗಾಡಿಗಳಲ್ಲಿರ್ಬೇಕಾದ್ರೆ, ಹೈ ಟೆಂಪರೇಚರ್ ವಾಗ್ವಾದಗಳು ನಡೆಯೋ ಸ್ಥಳದಲ್ಲಿ ದಯವಿಟ್ಟು ಇರಬೇಡಿ. ಯಾಕಂದ್ರೆ ಕುಜುನ್ ಭಾವದಲ್ಲಿ ಚಂದ್ರ ರಾಮರಾಮ ಬ್ಲಾಸ್ಟ್ ಹೊಡೆದೇ ಬಿಡ್ತೀರ, ಯಾರು ಏನು ಎತ್ತ ಅನ್ನೋ ಒಂದು ನೋಡದ ಒಂದು ಭಾವ ಕೂಡ ಅನಿಸುತ್ತೆ. ಸೊ ಆಸ್ ಮಚ್ as ಪಾಸಿಬಲ್ ದೊಡ್ಡ ಕಾರ್ ಇತ್ತು ಅಂದ್ರೆ, ಡ್ರೈವರ್ ಇತ್ತು ಅಂದ್ರೆ ಅವನ ಕೈಲಿ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಓಡಿಸಿ, ಪ್ಲೀಸ್ ನೀನು ಓಡಿಸಪ್ಪ, ಇವತ್ತು ರಿಲ್ಯಾಕ್ಸ್ ತಗೋತೀನಿ ಅಂತ. ಇನ್ನು ಮೀನ ರಾಶಿ. ಕನ್ಫರ್ಮ್ ಭೂಮಿ, ಮನೆ, ವಾಹನ ಖರೀದಿಯ ಪ್ರಯತ್ನಗಳಲ್ಲಿ ಯಶಸ್ಸು. ಒಂಚೂರು ಸಾಲದ ಪ್ರಯತ್ನ, ಒಡವೆ ಅಡ ಇಟ್ಟಾದ್ರೂ ಜಾಗ ತಗೊಳ್ಳೋದು, ಇಲ್ಲ ಒಡವೆ ಇಟ್ಟು ಇನ್ನೊಂದು ಒಡವೆ ತಗೊಳ್ಳೋದು, ಈ ಥರದ್ದೊಂದು ಅದ್ಭುತವಾದಂಥ ಒಂದು ವಿಶೇಷವಾದಂಥ ವಸ್ತುವನ್ನ ಕೊಂಡುಕೊಳ್ಳೋದು, ಮಾರೋದು, ತಗೊಳ್ಳೋದು, ಲಾಭವನ್ನ ನೋಡ್ತೀರಾ. ಆದರೆ ವಿದ್ಯಾಭ್ಯಾಸ ಮಾಡಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನೋದ್ರಲ್ಲಿ ಮಾತ್ರ ಸ್ವಲ್ಪ ವಿಘ್ನಗಳಾಗುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ನಿಜಕ್ಕೂ ಇವತ್ತೊಂದು ವಿಶೇಷವಾದ ಮುದ್ರೆ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲಾ ಒತ್ತಡದ ಜೀವಿಗಳಿಗೆ ಬಹಳ ಸಂತೋಷ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ